यस्याद्भवद्भक्तजनार्तिहन्तुः पितृत्तमुन्नेश्च विचारतोर्णं तमेव तार्यस्तमनन्दलभ्यं लक्ष्मीनृसिंहं शरणं प्रपद्ये केशवारिकपापात्रं देशमादिगुणार्णवं शेषदारीयतीशानां देशके धर्मं भजे प्रपद्ये निर्वद्यानां निषद्यां गुणसम्पदां शरणं भववीतानां षडको पुण्येश्वरं वेदान्तदेशिकचिन्तकटाक्षलत्रयन्तसारमनमत्युग्नं बुधाकर्यं नारायणार्य कृपाभिषक्तं श्रीरङ्गनाथयतिशेखरमाश्रयामः। श्रीमान् वेङ्कटनाथार्यः कवितार्ककेसरी वेदान्ताचार्यवर्यो मे सन्निधत्तां सदारतिः रामानुजदयापात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकं लक्ष्मीनाथसमारम्भां नाथयामनमध्यमाम् अस्मदाचार्यपर्यन्तां वन्दे गुरुपरम्परां योनित्यमच्युतपदां विजग्मरुक्मं व्यामोदस्तराणि तृणायमेने अस्मद्गुरोर्भगवतोऽस्य देकसिन्धोः रामानुजस्य चरणौ चरणप्रपद्ये मातापिता युवतयस्तनया विभूतिः सर्वं यदेव नियमेन मदन्वयानाम् आद्यस्थनकुलपदे कुलाभिरामं श्रीमद्वनत्रिकुलं प्रणमामि मूर्धां भूतं सरश्च मदाख्यपट्टनाथ श्रीभक्तिसारकुलशेखरयोगिवाहान् भक्तां हृदयेण वरकालयतिन्निमिश्रां श्रीमत्परां कृष्णिं प्रणतोऽस्मि नित्यम् लीलातुङ्गस्तनगिरितटे सिद्धमुद्भवतिकृष्णं पाराद्यं स्वं श्रुतिशतशिरसिद्धमध्यापयन्तीं सोच्छिष्टाया सिद्धिगलितं व्यामलाकृत्यमन्ते गोदा तस्यै नमैदमिदं भूयैवास्तु भूयः அன்னவையல்புதுவை ஆண்டாளரங்கற்கு பண்ண திருப்பாவை புல்பதியம் இன்னி செய்யால் பாடி கொடுத்தாள் நற்பாமாலை பூமாலை சுடி கொடுத்தாளை சொல்லு சுடி கொடுத்தொழுக்குரியதல் பாவை பாடி அருளவல்லவல்வையாய் நாடி நீ வேங்கடவர் என்னவிதி என்னை மாற்றம் ಅಂಗಡವಾ ಅನ್ನಮೇ ನಲ್ಗೆ. ಎಲ್ಲರಿಗೂ ಸ್ವಾಗತ. 4 ಪಾಶ್ರದಲ್ಲಿ ನಾರಾಯಣನ ಅವತಾರಗಳು. ಮೊದಲು ವೈಕುಂಠನಾಥನ ನಾರಾಯಣನೇ ನಮಕ್ಕೆ ಪರೆ ತರುವಾನಂತ ಆಂಡಾಳು ಹೇಳಿದಾಳೆ. ಇದಾದ ನಂತರ ಕ್ಷೀರಾಬ್ಧಿಶಯನನಾದ ನಾರಾಯಣನ ಅಲ್ಲಿ ಸ್ಮರಿಸಿದಾಳೆ. ಇದಾದ ನಂತರ ವಿಭವಾವತಾರ ಆದ ಅದರಲ್ಲಿ ಒಂದು ಅವತಾರ, 10 ಅವತಾರದಲ್ಲಿ ಒಂದು ಅವತಾರ ವಾಮನನ ಅವತಾರನ ಅಲ್ಲಿ ಬಣ್ಣಿಸಿದ್ದಾಳೆ. 4ನೇ ಅವತಾರದಲ್ಲಿ ನಮ್ಮ ಮನಸ್ಸಿನಲ್ಲಿ ಇರುವ ನಾರಾಯಣ. ಇವತ್ತಿನ ಪಾರ್ಶ್ವದಲ್ಲಿ ಅರ್ಚಾವತಾರಿಯಾದ ದಾಮೋದರನ್ನ ಅವಳಿಲ್ಲಿ ಸ್ಮರಿಸಿದಾಳೆ. மாயனை மன்ன வடமதுரை மைந்தனை தூயபெருநீர் யமுனை துறைவனே ஆயர் குலத்தினில் தோன்றும் அணிவிளக்கை தாயை குடல் விளக்கம் செய்த தாமோதரனை துயோமாய் வந்து நாம் தூமலர் தூவித் தொழுது வாயினால் பாடி மனத்தினால் சிந்திக்க போய பிழையம் போதருவா நின்றனவம் தீனில் தூஷாவும் செப்பேலோர் ಎಂಬಾವಾಯ್. ಪ್ರತಿಪದಾರ್ಥಕ್ಕೆ ಹೋಗೋಣ. ಮಾಯನೈ ಆಶ್ಚರ್ಯ ಗುಣಚಕಿತನಾದವನು. ಮಣ್ಣು ನಿರಂತರ ಭಗವತ್ ಸಂಬಂಧದಲ್ಲಿರುವ ವಡ ಮಧುರೈ ಮೈಂದನೈ ಉತ್ತರ ಮಧುರಾಪುರಿಯಲ್ಲಿ ಅವತರಿಸಿದವನು. ತೂಯ ಪೆರುನೀರ್ ಪರಿಶುದ್ಧವಾದ ಮತ್ತು ಅಧಿಕ ಪ್ರಭಾವವುಳ್ಳ ಯಮುನೈ ತುರೈವನೇ ಯಮುನಾ ತೀರವಾಸಿಯಾದವನು. ಆಯರ್ ಕುಲತ್ತಿನಿಲ್ ಯಾದವ ಕುಲದಲ್ಲಿ ನಂದಗೋಕುಲದಲ್ಲಿ ತೋನ್ರುಂ ಅಣಿವಿಳಕ್ಕೈ ಆವಿರ್ಭವಿಸಿದ ಅಥವಾ ಮಣಿದೀಪವಾದ ತಾಯೇ ಕುಡಲ್ ವಿಳಕ್ಕಂ ಶೈದ ದೇವಿಕಿ ತನ್ನ ಗರ್ಭದಲ್ಲಿ ಹುಟ್ಟಿದಾನಲ್ಲ ದೇವಿಕಿ ಗರ್ಭದಲ್ಲಿ ಹುಟ್ಟಿದಾನಲ್ಲ, ಅದು ಹೆಂಗಂದರೆ ತಾಯಿಯ ಗುಣಗಳನ್ನು ಇವನಲ್ಲಿ ಕಾಣ್ತಾರೆ. தாயை குடல் விளக்கம் செய்த தாமோதரனை
ದಾಮೋದರನೆ ಅಂದರೆ ದಾಮು ಅಂದರೆ ಹಗ್ಗ, ಹಗ್ಗದಲ್ಲಿ ಕಟ್ಟಿರ್ತಾರೆ. ದಾಮೋದರನೇ ಶ್ರೀಕೃಷ್ಣನೇ ತುಯೋಮಾಯಿ ಪರಿಶುದ್ಧರಾಗಿ, ಅಂದರೆ ಮನಸ್ಸಿನಲ್ಲಿ ಪರಿಶುದ್ಧ, ಸ್ನಾನ ಮಾಡ್ಕೊಂಡು ಬರೋದಲ್ಲ, ಮನಸ್ಸಲ್ಲಿ ಪರಿಶುದ್ಧರಾಗಿ ಬಂದು ನಾವು ಬಂದು ತೂಮಲರ್ ಪರಿಮಳವಾದ ಹೂವುಗಳು, ತೂಮಲರ್ ತೂವಿತ್ತೊഴുದು ದಿವ್ಯ ಪಾದಗಳಲ್ಲಿ ಸಮರ್ಪಿಸಿ ವಾಯಿನಾಲ್ ಪಾಡಿ ಬಾಯಿಂದ ಅವನ ಒಂದು ಕೀರ್ತನೆಗಳನ್ನು ಹಾಡಿ ಮನೆತ್ತಿನಾಲ್ ಚಿಂದಿಕ್ಕ ಭಕ್ತಿಯಿಂದ ಕೂಡಿದ ಮನಸ್ಸನ್ನು ಅವನಿಗೆ ಧ್ಯಾನಿಸಿ ಅವನಿಗೆ ನಮಸ್ಕಾರ ಮಾಡಿ ಪೋಯ ಪಿಳೆಯಂ ಪೂರ್ವಾರ್ಜಿತ ಕರ್ಮಗಳೆಲ್ಲ ಪುಹದರುವ ನಿಂದನವಂ, ಇದರಲ್ಲಿ ಪೂರ್ವಾರ್ಜಿತ ಕರ್ಮ ಮತ್ತು ಆಗಾಮಿ ಕರ್ಮಗಳು ಹೇಗೆ ಹೋಗುತ್ತೆ ಅಂದರೆ ತೂನಿಲ್ ತುಷಾವಂ, ಅಗ್ನಿಯಲ್ಲಿ ಬಿದ್ದ ಹತ್ತಿ ಅಗ್ನಿಯಲ್ಲಿ ಬಿದ್ದರೆ ಎಷ್ಟು ಬೇಗ ದಗದಗ ಅಂತ ಉರಿದೋಗುತ್ತೆ, ಆ ರೀತಿ ಓಯ ಪೇಯಂ ತೀನಿಲ್ ತುಷಾವಂ ಶಪ್, ಇಲ್ಲಿ ತೆಲುಗು ಭಾಷೆ ಯೂಸ್ ಮಾಡಿದ್ದಾಳೆ. ಶಪ್ ಅಂದರೆ ದ್ರಾವಿಡ ಭಾಷೆಯಲ್ಲಿ ತೆಲುಗು ಒಂದು ಭಾಷೆ. ಶಪ್ ಏಲೋರೆಂಬಾವ ಹೇಳಲಾಗಿ, ಶಪ್ಪು ಅಂದರೆ ಹೇಳಲಾಗಿ ಏಲೋರೆಂಬಾವಾಯ್. ಇಲ್ಲಿ ಮಾಯನೈ ಅಂದರೆ ಮಾಯಗಾರ. ಒಬ್ಬಳು ಸಖಿ ಎದ್ದು ನಿಂತು ಕೇಳ್ತಾಳೆ, ನಾವು ಮಾಡ್ತಾ ಇರೋ ಈ ವ್ರತ ಅಡೆತಡೆಗಳಿರಲ್ವಾ, ಯಾಕಮ್ಮ ಹಿಂಗೆ ಕೇಳ್ತಾ ಇದೀಯಾ ಅಂತ ಹೇಳಿದಾಗ, ರಾಮಾಯಣದಲ್ಲಿ ರಾಮನ ಪಟ್ಟಾಭಿಷೇಕ ಆಗಬೇಕು. ಪಟ್ಟಾಭಿಷೇಕ ಆಗೋದಕ್ಕೆ ದಶರಥನಂತ ಮಹಾರಾಜ, ವಸಿಷ್ಠರಂಥ ಕುಲಗುರು, ಮತ್ತು ಮಂತ್ರಿ, ಮತ್ತು ಅಯೋಧ್ಯೆಯ ಜನಗಳು ಇವಾಗಲೂ ಬಹಳ ಒಳ್ಳೆಯ ಜನ ಅಂತ. ಇಂಥ ಎಲ್ಲ ಸಂಗಮ ಇದ್ರೂ ರಾಮನ ಪಟ್ಟಾಭಿಷೇಕ ಆಗಲಿಲ್ಲ. ಮತ್ತು ನಾವೆಲ್ಲ ಆಯರ್ಪಾಡಿ ಮಕ್ಕಳು, ನಾವೊಂದು ಸಂಕಲ್ಪ ಮಾಡಿದ್ರೆ ಅದೆಂಗಾಗುತ್ತೆ ಅಂತ ಕೇಳ್ತಾನೆ. ಆದಾಗ ಹೇಳ್ತಾಳೆ, ರಾಮ ಮಾಯಾವಿ ಅಂತ ಹೇಳ್ತಾನೆ. ರಾಮ ಮಾಯಾವಿ ಅಂತ ಯಾಕೆ ಅಂದರೆ, ಒಂದು ಅಂಥ ಜಗದೇಕ ವೀರ, ಜಗತ್ರಕ್ಷಕನಾದ ರಾಮ ಒಬ್ಬ ಗೂನಿ, ಅವಳು ಆ ಒಂದು ಪಟ್ಟಾಭಿಷೇಕನ ಕೆಡಿಸೋಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಇದು ರಾಮನ ಸಂಕಲ್ಪ. ರಾಮನ ಸಂಕಲ್ಪ ಏನು ಅಂದರೆ, ನಾನು ಪಟ್ಟಾಭಿಷೇಕ ಮಾಡ್ಕೊಳ್ಳೋಕ್ಕೆ ಮೊದಲು ನನ್ನ ಭಕ್ತರನ್ನೆಲ್ಲ ಉದ್ಧಾರ ಮಾಡಿ ಅವರಿಗೆ ಪಟ್ಟಾಭಿಷೇಕ ಮಾಡಿ ಆಮೇಲೆ ನಾನು ಪಟ್ಟಾಭಿಷೇಕ ಮಾಡ್ಕೊತೀನಿ ಅಂತ. ಅದಕ್ಕೋಸ್ಕರ ಅದು ಒಂದು. ಎರಡನೇದು, ರಾವಣ ಕುಂಭಕರ್ಣ ಆದಷ್ಟು ಬೇಗ ದ್ವಾರಪಾಲಕರಾಗಿ ಅಲ್ಲಿ ಬರಬೇಕು, ಅದು ಒಂದು. ಆ ಒಂದು ಮತ್ತೆ ಅಲ್ಲಿರೋ ಋಷಿಗಳನ್ನೆಲ್ಲ ಉದ್ಧಾರ ಮಾಡಬೇಕು. ಆ ಒಂದು ಸಂಕಲ್ಪದಿಂದ ಅವನ ರಂಗನಾಥನಲ್ಲಿ ಹೋಗಿ ಕೇಳ್ಕೊತಾನೆ, ಸಂಕಲ್ಪ ಮಾಡ್ತಾನೆ ರಂಗನಾಥನಲ್ಲಿ. ರಂಗನಾಥ ಆವಾಗ ಇವರಿಗೆ ಕುಲದೈವ, ಇಕ್ಷ್ವಾಕು ವಂಶಕ್ಕೆ ಕುಲದೈವ ರಂಗನಾಥ, ಇವಾಗ ಶ್ರೀರಂಗದಲ್ಲಿರೋ ರಂಗನಾಥ. ಆ ಒಂದು ರಂಗನಾಥನ ಹೋಗಿ ಕೇಳ್ಕೊತಾನೆ. ಯಾಕಂದರೆ ಅವನ ಮನುಷ್ಯನ ಅವತಾರದಲ್ಲಿರೋದ್ರಿಂದ ಮನುಷ್ಯರು ಹೆಂಗೆ ದೇವರಲ್ಲಿ ಪ್ರಾರ್ಥಿಸಬೇಕೋ ಆ ರೀತಿ ಪ್ರಾರ್ಥಿಸ್ಕೊತಾನೆ. ಆಗ ರಂಗನಾಥ ಹೇಳ್ತಾನಂತೆ, ನಾನು ಮಂಥನೆಯನ್ನು ಕಳಿಸ್ತೀನಪ್ಪ, ನೀನು ಯೋಚನೆ ಮಾಡಬೇಡ. ಇಲ್ಲಿ ಇನ್ನೊಂದು ಏನಂದರೆ, ಪಟ್ಟಾಭಿಷೇಕ ಅಂದಿದ ತಕ್ಷಣ ಕಿರೀಟ ಬಂದು ಡ್ಯಾನ್ಸ್ ಆಡ್ತಾನೆ. ಓಹೋ, ನಾನು ರಾಮನ ತಲೆ ಮೇಲೆ ಹೋಗಿ ಕೂತ್ಕೊಳ್ತೀನಿ ಅಂತ. ಪಾದಕ್ಕೆ ನಾನು ಯಾವಾಗಲೂ ಪಾದಕ್ಕೆ ಮೇಲೆ ಇರ್ತೀನಿ, ನಾನು ರಾಮನ ಕಾಲ ಹತ್ರನೇ ಇರ್ತೀನಪ್ಪ, ತಿರುವಡಿ ಹತ್ರನೇ ಇರ್ತೀನಿ. ತಿರುವಡಿ ಹಿಡಿದವ್ರಿಗೆ ರಾಮ ಯಾವತ್ತೂ, ನಾರಾಯಣ ಯಾವತ್ತೂ ಬಿಟ್ಟಿಲ್ಲ. ಇದಕ್ಕೆ ಇನ್ನೊಂದು ನಿದರ್ಶನ,
ಸುಗ್ರೀವನ ಮಿತ್ರತ್ವ ಆಗುತ್ತೆ. ಸುಗ್ರೀವನ ಮಿತ್ರತ್ವ ಆದಾಗ ಸುಗ್ರೀವ ಕಾಲಿಗೆ ಬೀಳಲ್ಲ, ಆಲಿಂಗನ ಮಾಡ್ಕೊತಾನೆ. ಆಲಿಂಗನ ಮಾಡಿಕೊಂಡಾಗ ಅದಕ್ಕೆ ಹೋಗಿ ಒದೆ ತಿಳ್ಕೊಂಡು ಬರ್ತಾನೆ ವಾಲಿ ಹತ್ರ. ಆಮೇಲೆ ಅವನಿಗೆ ಹಾರ ಹಾಕ್ಬಿಟ್ಟು ಆವಾಗ ಅವನಿಗೆ ಜಯ ಆಗುತ್ತೆ. ಯಾಕೆ ಅಂದರೆ ದೇವರ ತಿರುವಡಿ ಇಟ್ಕೊಂಡ್ರೆ ನಮಗೆಲ್ಲ ಪ್ರಪತ್ತಿ ಆದಂಗೆ. ಮತ್ತು ಇಲ್ಲಿ ಇನ್ನೊಂದು ಅವನು ಮಾಯಾವಿ ಅಂತ ಅಲ್ಲಿ ಅರ್ಥ ಮಾಡಿದ್ರೆ, ಇನ್ನೊಂದು ಕಡೆ ಅಂಬರೀಷ ಇನ್ನೊಂದು ಸಖಿ ಹೇಳ್ತಾಳೆ, ಅಂಬರೀಷನ ಕತೆ ನೀನು ಕೇಳಿಲ್ವಾ? ಏನದು? ಅಂಬರೀಷ ನಮಗೆಲ್ಲ ಗೊತ್ತಿರೋದು ದ್ವಾದಶಿ ಇದು. ಆದರೆ ಅಂಬರೀಷನಿಗೆ ಒಬ್ಬಳು ಸುಂದರವಾದ ಮಗಳಿರ್ತಾಳೆ, ಶ್ರೀಮತಿ ಅಂತ. ಆ ಶ್ರೀಮತಿನ ನಾರದರು ತುಂಬೂರವರು ಇಬ್ಬರು ಬರ್ತಾರೆ ಅಂಬರೀಷನ ದರ್ಶನ ಮಾಡೋಕ್ಕೆ. ಇವರಿಬ್ಬರನ್ನ ಪಾದ ತೊಳೆದು ಹೊರಗಡೆ ಕರ್ಕೊತಾನೆ. ಹೊರಗಡೆ ಕರ್ಕೊಂಡಾಗ ಶ್ರೀಮತಿಗೆ ಹೇಳ್ತಾಳೆ, ಒಂದು ಇಬ್ಬರು ನಾರದ ತುಂಬೂರವರು ಬಂದಿದ್ದಾರೆ, ಅವರನ್ನು ನಮಸ್ಕಾರ ಮಾಡಿ ಅವ್ರ ಆಶೀರ್ವಾದ ತಗೋ ಅಂತ. ನೋಡಿದ ತಕ್ಷಣ ನಾರದರಿಗೆ ಆಸೆ ಆಗುತ್ತೆ, ನಾನು ಯಾಕೆ ಮದುವೆ ಆಗಬಾರ್ದು? ಆಗ ಅಂಬರೀಷನ್ ಹೋಗಿ ಕೇಳ್ತಾರೆ, ಅಂಬರೀಷ ನಿನ್ನ ಮಗಳು ಏನಾದ್ರು ವರ ನೋಡ್ತಾ ಇದ್ದೀನಪ್ಪ ನೀನು ಅಂತ ಕೇಳ್ತಾರೆ. ಹೌದು ಗುರುಗಳೇ, ನನ್ನ ಮಗಳಿಗೆ ನಾನು ವರ ನೋಡ್ತಾ ಇದ್ದೇನೆ, ನೀವು ತ್ರಿಲೋಕ ಸಂಚಾರಿಗಳು, ಎಲ್ಲಾದರೂ ಒಳ್ಳೆ ವರ ಇದ್ರೆ ಹೇಳಿ ಅಂತ. ನಾನು ಯಾವುದಕ್ಕಪ್ಪ ಕಮ್ಮಿ ಇದ್ದೀನಿ, ನಾನೇ ಮಾಡ್ಕೊತೀನಿ ಅಂತ ಹೇಳ್ತಾರೆ. ಆಗ ಇಲ್ಲ ಅನ್ನೋಕ್ಕಾಗಲ್ಲ, ನಾರದರು ಬೇಕು, ತ್ರಿಲೋಕ ಸಂಚಾರಿಗಳು. ಆಯಿತು ಗುರುಗಳೇ, ಸ್ವಯಂವರ ಇಡ್ತೀನಿ, ಅವಳು ನಿಮ್ಮ ಕುತ್ತಿಗೆಗೆ ಮಾಲೆ ಹಾಕಿದ್ಲು ಅಂದರೆ ನಿಮ್ಮ ಅದೃಷ್ಟ ಅಂತ ಹೇಳಿ. ಸರಿ, ತುಂಬೂರವ್ರು ಬರ್ತಾರೆ. ತುಂಬೂರವ್ರನ್ನ ಅಂಬರೀಷನ ಹತ್ರ, ಅಂಬರೀಷ ನಾನು ನಿನ್ನ ಮಗಳನ್ನ ಮದುವೆ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ ಅಂತ. ಆಯಿತು ಗುರುಗಳೇ, ನೀವು ಸ್ವಯಂವರಕ್ಕೆ ನೀವು ಬನ್ನಿ ಅಂತ ಇಬ್ಬರೂ ಆಮಂತ್ರಿಸ್ತಾರೆ. ಅಷ್ಟರಲ್ಲಿ ನಾರದರು ವಿಷ್ಣು ಹತ್ರ ಹೋಗ್ತಾರೆ. ವಿಷ್ಣು ಹತ್ರ ಹೋಗ್ಬಿಟ್ಟು, ನೋಡು ಅಂಬರೀಷನ ಮಗಳನ್ನು ಮದುವೆ ಮಾಡ್ಕೊಂಡು ನಾನು ಗೃಹಸ್ಥನಾಗಬೇಕು ಅಂತಿದ್ದೀನಿ, ಒಂದು ವರ ಕೊಡು ನನಗೆ. ತುಂಬೂರೂರು ಅಲ್ಲಿಗೆ ಬರ್ತಾರೆ. ತುಂಬೂರೂರು ಮುಖ ಕೋತಿ ಥರ ಕಾಣಿಸ್ಲಿ ಅವಳಿಗೆ ಅಂತ. ತುಂಬೂರೂರು ಬರ್ತಾರೆ. ತುಂಬೂರೂರು ಬಂದು, ನೋಡು ನಾನು ಗೃಹಸ್ಥನಾಗಬೇಕು ಅಂತ ಇದ್ದೀನಿ. ನಾರದರು ಅಲ್ಲಿಗೆ ಬರ್ತಾ ಇದ್ದಾರೆ. ನಾರದರು ನನಗಿಂತ ಚೆನ್ನಾಗಿದ್ದಾರೆ. ಅವರು ಆ ಹುಡುಗಿ ಬಂದು ಸ್ವಯಂವರಕ್ಕೆ ಬಂದಾಗ ಅವ್ರ ಮುಖ ಕರಡಿ ಥರ ಕಾಣಿಸ್ಲಿ ಅಂತ. ಈ ರೀತಿ ಇಬ್ಬರೂ ಒಬ್ರಿಗೊಬ್ರು ಪೋಟಿ ಮಾಡಿಕೊಂಡು ಅಲ್ಲಿ ಬಂದಾಗ ಸ್ವಯಂವರ ಏರ್ಪಾಡಾಗುತ್ತೆ. ಸ್ವಯಂವರ ಏರ್ಪಾಡು ಬಂದಾಗ ಶ್ರೀಮತಿ ಬರ್ತಾಳೆ. ಶ್ರೀಮತಿ ಬಂದಾಗ ಇವರು ನೋಡಿ ಕಿರ್ಚ್ಕೋತಾಳೆ. ಆವಾಗ ಅಂಬರೀಷ ಹೇಳ್ತಾನೆ, ಗುರುಗಳೇ ಚಿಕ್ಕ ಮಗು, ಅವಳನ್ನು ಹೆದರಿಸ್ಬೇಡಿ ಅಂತ. ಸರಿ, ಮತ್ತೆ ಬರ್ತಾಳೆ. ಮತ್ತೆ ಬಂದಾಗ ಇವರಿಬ್ಬರ ಮಧ್ಯೆ ಒಬ್ಬ ಯುವಕ, ಸುಂದರವಾದ ಯುವಕ, ಅವನಿಗೆ ಮಾಲೆ ಹಾಕ್ಬಿಟ್ಟು ಅವನು ಇವಳನ್ನು ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋದ್ಮೇಲೆ ಇವರಿಬ್ಬರು ಬರ್ತಾರೆ ನಾರಾಯಣನ ಹತ್ರ. ಏನಪ್ಪ ನೀನು ಹಿಂಗೆ ಮಾಡಿಬಿಟ್ಟೆ ನೀನು ಅಂತ. ಅದಕ್ಕೆ ನಾನೇನು ಮಾಡಿದೆ, ನೀವೇನು ಕೇಳಿದೆ? ನಾರದ ಕೇಳ್ದ ನೀನು ಕೋತಿ ಮುಖ ಆಗಲಿ ಅಂತ. ಅದೇ ರೀತಿ ಕೋತಿ ಮುಖ ಆಯಿತು ಅವಳು ನೋಡುವಾಗ. ತುಂಬೂರು ಕೇಳ್ದ, ಅವಳಿಂದ ಕರಡಿ ಮುಖ ಆಗಲಿ ಅಂತ. ಕರಡಿ ಮುಖ ಆಯಿತು. ಇದರಲ್ಲಿ ನನ್ನ ತಪ್ಪೇನು? ಇದರಲ್ಲಿ ಶ್ರೀಮತಿ ನಾನೇ ಗಂಡ ಆಗಬೇಕು ಅಂತೇಳ್ಬಿಟ್ಟು ಅವಳು ಪ್ರಾರ್ಥನೆ ಮಾಡ್ತಾಯಿದ್ಲು. ಅವಳಿಗೂ ನಾನು ನೆರವೇರಿಸಿದೆ. ಸೊ ಈ ರೀತಿ ಅಂಥ ದೊಡ್ಡ ಮಾಯಾವಿ ಅವನು ಅಂತ ಇಲ್ಲಿ ಇನ್ನೊಂದು ಸಖಿ ಹೇಳ್ತಾಳೆ. ಇನ್ನೊಂದು ಸಖಿ ಎದ್ದಿಟ್ಕೊಂಡು ಹೇಳ್ತಾಳೆ, ಉತ್ತುಂಗ ಋಷಿಗಾಗಿದ್ದ ಕತೆ ಗೊತ್ತಾ ನಿನಗೆ ಅಂತ. ಉತ್ತುಂಗ ಋಷಿ ತಪಸ್ ಮಾಡ್ತಾ ಇರ್ತಾರೆ. ಕೃಷ್ಣ ಹೋಗ್ತಾನೆ. ಕೃಷ್ಣ ಹೋದಾಗ ಉತ್ತುಂಗರು ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿಬಿಟ್ಟು, ಏನು ಕೃಷ್ಣ ಅಲ್ಲಿ ಪಾಂಡವ ಕೌರವರೆಲ್ಲ ಚೆನ್ನಾಗಿದ್ದಾರಾ ಅಂತ. ಏನು ನೀವು ತಪಸ್ ಮಾಡಿ ಕೂತ್ಬಿಟ್ಟಿದ್ದೀರಾ? ಇಲ್ಲಿ ನಡೆದಿದ್ದು ಏನು ನಿಮ್ಗೆ ಗೊತ್ತೇ ಇಲ್ಲ, ಬ್ರೇಕಿಂಗ್ ನ್ಯೂಸ್ಗಳು ಎಷ್ಟು ನಡೆದಿದೆ ಅದ್ರ ಬಗ್ಗೆ ನಿಮ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ಬಿಟ್ಟು ಕೌರವರು ಮತ್ತು ಪಾಂಡವರು ಜಗಳ ಮಾಡಿಕೊಂಡು ಇವಾಗ 5 ಜನ ಇದ್ದಾರೆ, ಮತ್ತು ಉತ್ತರ ಗರ್ಭದಲ್ಲಿ ಪರೀಕ್ಷಿತ್ ಒಬ್ಬನೇ ಇದ್ದಾನೆ ಅಂತ. ಅದಕ್ಕೆ ಉತ್ತುಂಗ ಮಹರ್ಷಿ ಇವನಿಗೆ ಶಾಪ ಕೊಡೋಕೆ ರೆಡಿ ಆಗ್ಬಿಟ್ರಂತೆ ಕೃಷ್ಣನಿಗೆ. ನಿನ್ನಿಂದಾನೇ ಆಗಿರೋದು ಇದು, ನೀನು ತಡಿಬೋದಾಗಿತ್ತು ಅಂತ. ಅದಕ್ಕೆ ಅವರವರ ಭಾವಕ್ಕೆ ಏನು ಪ್ರತಿಫಲ ಸಿಗುತ್ತೋ ಅಷ್ಟೇ ಸಿಗೋದು ಅಂತ. ಸರಿ, ನನಗೆ ಇಲ್ಲಿ ಏನು ಮಾಡ್ತಾಯಿದ್ದೀರಾ? ಇಲ್ಲಿ ತಪಸ್ ಮಾಡ್ತಾಯಿದ್ದೀನಿ, ನನಗೆ ನೀರು ಏನೂ ಇಲ್ಲ ಇಲ್ಲಿ ಅಂತ ಹೇಳಿದಾಗ
ನೀವು ಕೃಷ್ಣ ಕೃಷ್ಣ ಅಂತ ಕರೀರಿ, ನಿಮಗೆ ನೀರೇನು ಅಮೃತನೇ ಸಿಗುತ್ತೆ ಅಂತ ಕೃಷ್ಣ ಹೇಳ್ತಾನೆ. ಸರಿ, ಇವರಿಗೆ ತಪಸ್ ಮಾಡ್ತಾ ಇರ್ತಾರೆ, ತುಂಬ ದಣಿವಾಗುತ್ತೆ. ಕೃಷ್ಣ ಕೃಷ್ಣ ಅಂತ ಕೇಳ್ತಾರೆ. ಕೂಗಿದಾಗ ನೀಚ ಕುಲದವನೊಬ್ಬ 4 ನಾಯಿ ಹಿಡ್ಕೊಂಡು ಒಂದು ಕಮಂಡಲದಲ್ಲಿ, ಎಲ್ಲ ಕಿತ್ತೋಗಿರೋ ಕಮಂಡಲದಲ್ಲಿ ನೀರು ಹಿಡ್ಕೊಂಡು ಬರ್ತಾನೆ. ಬಂದ ತಕ್ಷಣ ಏನು ಗುರುಗಳೇ ನೀರು ಬೇಕಾ ಅಂತ ಕೇಳ್ತಾನೆ. ನಿನ್ನನ್ನು ಯಾರು ಕೇಳಿದ್ರು? ನಿನಗೂ ನನಗೆ ಏನು ಸಂಬಂಧ? ನೀನು ನೀಚ ಕುಲದವನು, ಹೋಗಿ ಆ ಕಡೆ ಅಂತ. ನಾನು ಹೊಟ್ಟೋಗ್ಬಿಡ್ಲ ಅಂದರೆ ಬೇಡವಾ ನೀರು ಅಂತ ಕೇಳ್ತಾನೆ. ನಿಜವಾಗ್ಲೂ ಬೇಡ ನನಗೆ, ನೀವು ಹೋಗು ಅಂತ. ಅವರಿಗೆ ದಣಿವು ಅಷ್ಟಾಗ್ತಾ ಇದೆ. ಸರಿ, ಇಂದ್ರ ಹೊಟ್ಟೋಗ್ತಾನೆ. ಅದು ಇಂದ್ರ ಬಂದಿದ್ದು. ಇಂದ್ರ ಹೊಟ್ಟೋಗ್ತಾನೆ. ಇಂದ್ರ ಹೊಟ್ಟೋದಾಗ ಕೃಷ್ಣ ಇನ್ನೂ ತುಂಬ ದಣಿದ್ಬಿಟ್ಟಿರ್ತಾರೆ. ಇನ್ನೇನು ಮಾಡೋದು ಅಂತ ಯೋಚನೆ ಮಾಡಿದಾಗ ಕೃಷ್ಣ ಬರ್ತಾನೆ. ಕೃಷ್ಣ ಬಂದಾಗ, ಏನು ಗುರುಗಳೇ ಅಮೃತ ಸ್ವಾದ ಆಯಿತಾ ಅಂತ. ಏನು ಕೃಷ್ಣ ಆಟ ಆಡ್ತೀಯ ನನ್ನ ಹತ್ರ ಅಂತ ಕೇಳ್ತಾನೆ. ಇಂದ್ರ ಬಂದು ಕೊಡಲಿಲ್ವ ನಿಮಗೆ ಅಮೃತಾನ ಅಂತ? ಇಂದ್ರಾಣ ಬರಲಿಲ್ಲ, ಯಾರೂ ಬರಲಿಲ್ಲ. ಅದೇ ಒಬ್ಬ 4 ನಾಯಿ ಹಿಡ್ಕೊಂಡು ಬಂದಲ್ಲ, ಅದು ಇಂದ್ರಾಣ ಅಂದರೆ ನನಗೆ ಇವಾಗ ಅಮೃತ ಸಿಗಲ್ವಾ ಅಂದರೆ, ಅವ್ರವ್ರ ಪಾಲಿಗೆ ಏನೇನು ಸಿಗಬೇಕೋ ಅದೇ ಸಿಗುತ್ತೆ. ಸರಿ, ಇವಾಗ ಮೇಘರಾಜನ ಕರಿತೇನೆ, ನಿಂಗೆ ನೀರಾರ ಸಿಗಲಿ ಅಂತ. ಅಲ್ಲಿನೂ ಮಾಯಾವಿ. ಅದೇ ಉತ್ತಂಗ ಮಹರ್ಷಿಗೆ ಇವನು ವಿಶ್ವರೂಪ ತೋರಿಸ್ತಾನೆ ಕೃಷ್ಣ. ಏನು 1 ಸೆಕೆಂಡ್ ಅಷ್ಟೇ, ಅಲ್ಲೂ ಮಾಯಾವಿ. ಸೊ ಈ ಥರ ಇರೋ ಮಾಯಾವಿ ಇವನು ನಂಬೋದು ಹೇಗೆ? ಮಾಯನೈ ಮಣ್ಣು ಅಂದರೆ ನಿರಂತರ ಭಗವಂತನ ಭಕ್ತಿಯಲ್ಲಿ ನಿರತರಾಗಿರೋದು. ವಡಮಧುರೈ ಮೈಂದನೈ. ವಡಮಧುರೈ, ಇಲ್ಲಿ ವಡಮಧುರೈ ಅಂದರೆ ಗೋಧೆ ಯಾವ ಕಡೆ ಹೇಳಿದ್ದಾರೆ? ಅದು ಆಯರ್ಪಾಡಿ. ಆಯರ್ಪಾಡಿಗೆ ನಾರ್ತ್ ಸೈಡು ಇದು ಬರೋದಿಲ್ಲ. ಆಯರ್ಪಾಡಿ ಇರೋದು ದ್ವಾರಕಾಯಿಂದ ನಿಮಗೆ ಈ ಕಡೆ ಅದು ನಿಮಗೆ ಸೌತ್ ಬರುತ್ತೆ. ದ್ವಾರಕಾಯಿಂದ ನೋಡಿದ್ರೆ ಅದು ಹೆಂಗೆ ವಡ ಆಗುತ್ತೆ? ಇದೊಂದು ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ ಅಂತ ಹೇಳ್ತಾರೆ. ಯಾಕಂದರೆ ಜಿಯೋಗ್ರಫಿಕಲಿ ಇಟ್ ಗೋಸ್ ಟುವರ್ಡ್ಸ್ ಈಸ್ಟ್. ಆಗಿರುವಾಗ ಇದು ನಾರ್ತ್ ಹೆಂಗಾಗುತ್ತೆ ಅಂತ. ಆವಾಗ ಅವಳು ಶ್ರೀವಿಲ್ಲಿಪುತ್ತೂರಲ್ಲಿದ್ದಾಳೆ. ಶ್ರೀವಿಲ್ಲಿಪುತ್ತೂರಲ್ಲಿದ್ದರೆ ನಾರ್ತ್ ಬಂದು ಮಧುರೈ. ಯಾವ ಮಧುರೈ? ತಮಿಳ್ನಾಡು ಮಧುರೈ ಅದನ್ನು ಹೇಳಿರ್ಬೋದು ಅಂತ ಹೇಳ್ತಾರೆ. ವಡ ಮಧುರೈ ಇಲ್ಲ, ವಟಪತ್ರಶಾಹಿ. ಶ್ರೀವಿಲ್ಲಿಪುತ್ತೂರಲ್ಲಿ ವಡ ಅಂದರೆ ವಟವೃಕ್ಷ. ವಟವೃಕ್ಷದ ಥರ ವಟವೃಕ್ಷ ಎಷ್ಟು ಬೆಳ್ಕೊಂಡು ಹೋಗುತ್ತೆ, ಆ ರೀತಿ ಎಲ್ಲ ಪ್ರಪಂಚನೂ ಕಾಯುವಂಥ ಕೃಷ್ಣ ಮಧುರೈನಲ್ಲಿ ಬಿಟ್ಟ ಅಂತ ಹೇಳ್ಬಿಟ್ಟು ಇಲ್ಲಿ ಅವತರಿಸ್ದ ಅಂತ. ಇನ್ನೊಂದು, ಈ ಮಧುರೈ ಎಲ್ಲ ಅವತಾರದಲ್ಲೂ ಸಂಬಂಧ ಇದೆ. ಒಂದು ವಾಮನ ಅವತಾರದಲ್ಲಿ ಅಲ್ಲಿ ಬಂದು ಅಲ್ಲೇ ಅವತಾರ ಆಯಿತು ಮಧುರೈನಲ್ಲೇ, ಎಲ್ಲಿ ನಾರ್ತ್ ಮಥುರಾದಲ್ಲಿ. ಮತ್ತು ರಾಮನ ಅವತಾರದಲ್ಲೂ ಮಥುರಾ ಕಡೆ ಹೋಗಿ ಬಂದಿದ್ದಾನೆ. ರಾಮನ ಅವತಾರದಲ್ಲಿ ಇನ್ನೊಂದೇನೆಂದರೆ ಶತ್ರುಘ್ನನ ಕಳಿಸಿ ಅಲ್ಲಿರೋ ರಾಕ್ಷಸನ ಸಂಹಾರ ಮಾಡಿ ಅಲ್ಲಿ ಅದೊಂದು ನಗರ ಅಂತ ಶತ್ರುಘ್ನ ಸೃಷ್ಟಿಸ್ತಾನೆ. ಅದಾದಮೇಲೆ ಅಲ್ಲಿ ಕೃಷ್ಣನ ಅವತಾರ ಅಲ್ಲಾಗುತ್ತೆ. ಸೊ ಮಧುರೈಗೆ ಎಲ್ಲ ಅವತಾರದಲ್ಲೂ ಕನೆಕ್ಷನ್ ಇದೆ. ಅದು ವಡ ಮಧುರೈ ತೂಯ ಪೆರುನೀರ್, ಪರಿಶುದ್ಧವಾದ ತೀರ್ಥ. ಯಮುನೆ ಅಂದರೆ ಪರಿಶುದ್ಧವಾದ ತೀರ್ಥ. ಎಲ್ಲ ನದಿಗಿಂತ ಅತ್ಯುತ್ತಮವಾದ ಒಂದು ನದಿ ಅಂತಾರೆ. ಭಾಗೀರಥಿನೂ ಅಷ್ಟೇ, ರಾಮ ಅದಕ್ಕೆ ಕೈಂಕರ್ಯ ಮಾಡಿದ್ದಾನೆ, ಕೃಷ್ಣ ಆದರೆ ಕೈಂಕರ್ಯ ಮಾಡಿಲ್ಲ. ಕೃಷ್ಣ ಗೊಲ್ಲೂರೆಲ್ಲ ಸ್ನಾನನೇ ಮಾಡಲ್ಲ, 15 ದಿವಸ ಆದರೂ ಸ್ನಾನ ಮಾಡಲ್ಲ. ಯಾಕೆ ಅಂದರೆ ಅವ್ರ ಬೆಣ್ಣೆ ವಾಸನೆ, ಮೊಸರು ವಾಸನೆ ಇಷ್ಟ ಅವ್ರಿಗೆ. ಅದೇ ರೀತಿ ರಾಮ ನಿತ್ಯ ಕೈಂಕರ್ಯ.
ವಡಮಧುರೆ ವೈಂದನೆ. ಆ ಒಂದು ಭಗೀರಥಿನಲ್ಲಿ ಒಂದು ಕಳಂಕ ಇದೆ. ಏನು ಅಂದರೆ ಭಗೀರಥಿ ರಾಮ ಕೈಂಕರ್ಯ ಮಾಡಿ ಇರುವಾಗ ಸೀತಾಪಹರಣ ಟೈಮಲ್ಲಿ ಭಗೀರಥಿಗೆ ಹೇಳ್ತಾಳೆ ಸೀತಾ, ರಾಮ ಬಂದರೆ ರಾವಣ ನನ್ನನ್ನು ಇದು ಅಪಹರಣ ಮಾಡ್ಕೊಂಡು ಹೋದ ಅಂತೇಳು ಅಂತ ಹೇಳ್ತಾಳೆ. ಆದರೆ ಇಲ್ಲಿ ಅವಳು ಬಾಯೇ ತೆಗೆಯಲ್ಲ. ವನಸ್ಪತಿಗಳೆಲ್ಲ ಹೇಳ್ತಾ ಇದೆ ನೀನು ಹೇಳು ಹೇಳು ಅಂತ, ಅವಳು ಬಾಯಿ ತೆಗೆಯಲ್ಲ. ಅದರಿಂದ ಆ ಕಳಂಕ ಇದೆ. ಯಮುನಾ ವಸುದೇವ ಕೃಷ್ಣನ ಹೊತ್ಕೊಂಡು ಇದಕ್ಕೆ ದ್ವಾರಕೆಗೆ ಹೋಗುವಾಗ ಅಷ್ಟು ಪ್ರವಾಹ ಇದ್ರೂ ಎಲ್ಲ ತಣ್ಣಗೆ ಮಾಡಿ ಅಲ್ಲಿ ದಾರಿ ಮಾಡಿಕೊಟ್ಬಿಟ್ಟು ಅದಕ್ಕೆ ಅವಳು ಮಹಾನಾಗ್ಬಿಟ್ರು. ಸರಿ, ಇನ್ನೊಂದು ಕೃಷ್ಣ ಹುಟ್ಟಿರೋದು ಯಾರಿಗೂ ಗೊತ್ತಿಲ್ಲ. ಕೃಷ್ಣ ದೇವಕಿ ಮಗ ಅಂತ ಯಾರಿಗೂ ಗೊತ್ತಿಲ್ಲ. ನಂದಗೋಪನಿಗೆ ಗೊತ್ತು, ಮತ್ತು ದೇವಕಿಗೆ ಗೊತ್ತು. ಇನ್ಯಾರಿಗೆ ಗೊತ್ತು? ನಾರದನಿಗೆ ಗೊತ್ತು. ನಾರದನಿಗೆ ಕೃಷ್ಣ ಹೇಳ್ತಾನೆ, ಕಂಸಿಂಗ ಹೋಗಿ ಹೇಳು ಕೃಷ್ಣ ಇಲ್ಲಿದ್ದಾನೆ ಅಂತ ಹೇಳು ಅಂತ. ಅದರಿಂದ ನಾರದನಿಗೆ ಗೊತ್ತು. ಮತ್ತು ಇನ್ಯಾರಿಗೆ ಗೊತ್ತು? ಗೋಪಿಕಾ ಸ್ತ್ರೀಗಳು ಹೆಂಗೆ ಗೊತ್ತಾಯಿತು ಕೃಷ್ಣ ಅಂತ ಹೇಳಿದ್ರೆ, ಯಮುನಾ ತೀರದಲ್ಲಿ ಯಮುನೆ ಕಿವಿನಲ್ಲಿ ಹೇಳಿದಂತೆ, ಕೃಷ್ಣ ಇದೇ ನೆನಪಿನಲ್ಲಿ ಕೃಷ್ಣನ ಕರ್ಕೊಂಡು ಹೋದರು, ಕೃಷ್ಣ ಹುಟ್ಟಿದ್ದು ಇದರಲ್ಲಿ ಅಂತ. ಅದರಿಂದ ಸ್ತ್ರೀಯರಲ್ಲಿ ಸೀಕ್ರೆಟ್ಸ್ ನಿಲ್ಲಲ್ಲ ಅಂತ. ಅದರಿಂದ ಅವಳು ಪವಿತ್ರಳಾಗ್ಬಿಟ್ಲು. ಕೃಷ್ಣನಿಗೆ ದಾರಿ ಮಾಡಿಕೊಟ್ಟು ತುಂಬ ಪವಿತ್ರಳಾಗ್ಬಿಟ್ಲು ಯಮುನಾ ಅಂತ. ಅಂದರೆ ಭಾಗೀರಥಿ ಕಳಂಕಿತಳ ಅಂದರೆ ಗೋದಾವರಿ ಕಳಂಕಿತಳ ಅಂದರೆ ದೇಶಕರು ಹೇಳ್ತಾರೆ, ನೀನು ಗೋದಾ ಅಂತ ನಿನ್ನ ಹೆಸರು ಬಂದಿದೆ, ಆ ಗೋದಾ ಅನ್ನೋ ಒಂದು ಹೆಸರು ನಿನ್ನ ಕಳಂಕ ಎಲ್ಲ ತೆಗೆದುಬಿಟ್ಟಿದೆ, ನೀನು ಪ್ರೀತಿ ಅಂತ ಹೇಳಿ. ಪ್ರಾಯೇಣ ದೇವಿ ಭವತಿ ವ್ಯಪದೇಶ ಯೋಗಾತ್ ಗೋದಾವರಿ ಜಗದಿದಂ ವಯಸಾ ಪುನೀತೆ ಯಸ್ಯಾಂ ಸಮೇತ್ಯ ಸಮಯೇ ಶುಚಿರಂ ನಿವಾಸಾತ್ ಭಾಗೀರಥಿ ಪ್ರಭೃತಯೋಪಿ ಭವಂತಿ ಪುಣ್ಯಾ ಅಂತ ದೇಶಕರು ಗೋದಾ ಸ್ಥಿತಿಯಲ್ಲಿ ಹೇಳ್ತಾರೆ. ಇಲ್ಲಿ ಗೋದಾ ಅನ್ನೋ ಒಂದು ಹೆಸರು ಬಂದಿದ್ದರಿಂದ ನೀನು ಪುನೀತಳಾಗ್ಬಿಟ್ಟೆ. ಅಂದರೆ ಆಂಡಾಳಿಗೆ ಅಷ್ಟೊಂದು ಉನ್ನತವಾದ ಒಂದು ಸ್ಥಾನ ಕೊಡ್ತಾರೆ ಅಲ್ಲಿ. ಆಯರ್ ಕುಲತ್ತಿನಿಲ್, ಈ ಒಂದು ಗೋಪಾಲಕರ ಒಂದು ಕುಲದಲ್ಲಿ, ನಂದ ಗೋಕುಲದಲ್ಲಿ ನೀನು ಅವತರಿಸಿದೆಯಾ. ತೋನ್ರಂ ಅಣಿವಿಳಕ್ಕೈ, ಆವಿರ್ಭವಿಸಿದೆಯಾ. ಅಣಿವಿಳಕ್ಕೈ ಅಂದರೆ ಮಣಿದೀಪ. ಈ ಮಣಿದೀಪ ಮನೆಯಲ್ಲ ನಂದಾದೀಪ ಇರುತ್ತೆ, ಆ ರೀತಿ ಮಣಿದೀಪ. ಅಣಿವಿಳಕ್ಕೈ ತಾಯೈ ಕುಡಲ್ ವಿಳಕ್ಕಂ ಶೈದ ದಾಮೋದರಣೈ. ತಾಯೈ ಕುಡಲ್, ತಾಯಿಗೆ ಒಂದು ಹೆಸರು ತರುವಂಥ ದಾಮೋದರ. ಇಲ್ಲಿ ರಾಮ ಯಾವಾಗಲೂ ಬೆಚ್ಚಾಡ್ಕೋತಾ ಇರ್ತಾನೆ. ಲಕ್ಷ್ಮಣನ ಹತ್ರ ಹೇಳ್ತಾನೆ, ನೋಡು ನನ್ನಮ್ಮ ಹೇಳಿದ್ರು ನೀನು ಹೋಗ್ಬೇಡ ಅಂತ ಅಂದ್ರೂ ನಾನು ಬಂದುಬಿಟ್ಟೆ, ಅಮ್ಮನ ಮಾತು ಧಿಕ್ಕರಿಸ್ಬಿಟ್ಟೆ. ನಾನು ಏನು ಮಾಡಲಿ, ನಾನು ಪಿತೃವಾಕ್ಯ ಪರಿಪಾಲನೆಗೋಸ್ಕರ ನಾನು ಜನ್ಮ ತಾಳಿದ್ದೀನಿ. ಅದರಿಂದ ಏನು ಮಾಡೋಕ್ಕಾಗಲ್ಲ. ಅದಕ್ಕೇ ಇಲ್ಲಿ ಏನು ಮಾಡ್ತಾನೆ ಕೃಷ್ಣ, ಜನ್ಮ ಆದಾಗ ಶಂಕು ಚಕ್ರ ಗದಾಪಾಣಿ ಎಲ್ಲ ಹಿಡ್ಕೊಂಡು ಬರ್ತಾನೆ. ಯಾತಕ್ಕೆ ಅಂದರೆ ಜೈಲಲ್ಲಿ ಆಟ ಆಡೋಕ್ಕೇನೂ ಇರೋಲ್ಲ, ಯಾವುದ್ರಲ್ಲಿ ಆಟ, ಅದಕ್ಕೋಸ್ಕರ ಶಂಕು ಚಕ್ರ ಗದಾ ಎಲ್ಲ ಹಿಡ್ಕೊಂಡು ಬರ್ತಾನೆ. ಮತ್ತು ಪೀತಾಂಬರ, ಅಲ್ಲಿ ಜೈಲಲ್ಲಿ ಏನೂ ಸಿಗೋದಿಲ್ಲ, ಅದನ್ನು ಉಟ್ಕೊಂಡು ಬಂದ್ಬಿಡ್ತಾನೆ. ಆವಾಗ ದೇವಕಿ ಹೇಳ್ತಾಳೆ, ಹಿಂಗೆಲ್ಲ ಬಂದರೆ ಕಂಸ ಏನು ಅನ್ಕೋತಾನೆ, ನೀನು ಚಿಕ್ಕ ಮಗು ಆಗ್ಬಿಡು. ಹೇಳಿದ ತಕ್ಷಣ ಆಗ್ಬಿಡು, ಅಮ್ಮನ ಮಾತು ಕೇಳ್ಬಿಡು. ಅದಕ್ಕೇ ತಾಯೈ ಕುಡಲ್ ವಿಳಕ್ಕಂ ಅಂದರೆ ಆ ಒಂದು ದೇವಕಿಯ ಗರ್ಭದಲ್ಲಿ ಜನಿಸಿದ ಅವನು ಮಾತೃವಾಕ್ಯ ಪರಿಪಾಲನೆ ಮಾಡ್ತಾನೆ.
ಅದು ರಾಮಾವತಾರದಲ್ಲಿ ಪಿತೃವಾಕ್ಯ ಮಾಡಿದ್ರೆ ಇಲ್ಲಿ ಮಾತೃವಾಕ್ಯ ಪರಿಪಾಲನೆ ಮಾಡ್ತಾನೆ. ದಾಮೋದರಣೈ ಅಂದರೆ ಇಲ್ಲಿ ಕೃಷ್ಣ ಬೇರೆಯವ್ರ ಮನೇಲಿ ಮೊಸರು ತಿನ್ನಕ್ಕೆ ಹೋಗಿರ್ತಾನೆ, ಮೊಸರು ಮತ್ತು ಬೆಣ್ಣೆ ಇದೆರಡು ತಿನ್ನಕ್ಕೆ ಹೋದಾಗ ಅಲ್ಲಿ ಒಬ್ಬಳು ಅವನನ್ನು ಅಲ್ಲಿ ಕಟ್ಟಾಕ್ಬಿಟ್ಟು, ಇವತ್ತು ಇಲ್ಲಿ ನಿಮ್ಮ ಅಮ್ಮನ ಕರ್ಕೊಂಬಂದು ತೋರಿಸ್ತೀನಿ, ನಾನು ಹೇಳಿದ್ರೆ ನಂಬ್ತಾ ಇರಲಿಲ್ಲ ಅಲ್ವಾ ಯಾವಾಗ್ಲೂ, ಇವಾಗ ಕರ್ಕೊಂಬಂದು ತೋರಿಸ್ತೀನಿ, ಇವಾಗ ನೀನು ಇಲ್ಲಿದೆಯಾ ಅಂತ ಹೇಳ್ಬಿಟ್ಟು ಕಟ್ಟಾಕ್ಬಿಟ್ಟಿದ್ದಂತೆ. ಇಲ್ಲಿ ದೇವಕಿ ಇವಳು ಯಶೋದ ಅವನನ್ನು ದಾರದಲ್ಲಿ ಕಟ್ಟೋಕ್ಕೆ ನೋಡ್ತಾ ಇದ್ದಾಳೆ. ಕಟ್ಟಕ್ಕೆ ನೋಡ್ತಾ ಇರುವಾಗೆಲ್ಲ ಇವನು ಹೊಟ್ಟೆ ದೊಡ್ಡ ಮಾಡ್ತಾ ಇರ್ತಾನೆ, ಕಟ್ಟಕ್ಕೆ ಆಗಲ್ಲ. ಕಡೆಗೆ ಯಶೋದ ಕೇಳ್ಕೊತಾಳೆ, ಕಟ್ಟಿಸ್ಕೊಳ್ಳೋ, ನನ್ನ ಕೈಲಿ ಆಗ್ತಾ ಇಲ್ಲ ಕಣೋ ಅಂತ ಹೇಳಿದ ತಕ್ಷಣ ಕಟ್ಬಿಡ್ತಾಳೆ, ಕಲ್ಲಿಗೆ ಕಟ್ಬಿಡ್ತಾಳೆ. ಕಟ್ಟಿದಾಗ ಅವಳು ಯಾವಳು ಗಲಾಟೆ ಮಾಡ್ತಾಯಿದ್ಲು ಅಲ್ಲಿ ಕಟ್ಬಿಟ್ಟು ಬಂದಿದ್ಲಲ್ಲ ಅವಳು ಬರ್ತಾಳಿಲ್ಲ, ನಾನು ಇವತ್ತು ಮಾಡ್ತೀನಿ, ಇವತ್ತು ಯಶೋದಕ್ಕೆ ಕರ್ಕೊಂಡೋಗಿ ತೋರಿಸ್ತೀನಿ ನಾನು ಅಂತೇಳಿ ಬರ್ತಾಳೆ. ಬಂದು ನೋಡಿದ ತಕ್ಷಣ ಇಲ್ಲಿ ಕೃಷ್ಣನ ಕಟ್ಟಿ ಕೂರಿಸಿದ್ದಾರೆ. ಅಲ್ಲಿ ಏನಮ್ಮ ನೀನು ಬಂದ ಅಷ್ಟೊಂದು ರಭಸವಾಗಿ ಬಂದಲ್ಲ ಏನಮ್ಮ ಅಂತ ಯಶೋದಕ್ಕೆ ಕೇಳ್ತಾಳೆ. ಏನಿಲ್ಲ, ಇವತ್ತು ಶುಕ್ರವಾರ ಅಲ್ಲ, ನಿನ್ನನ್ನು ಅರ್ಶನಕ್ಕೆ ಕರೆಯೋಣ ಅಂತ ಬಂದೆ ಅಂತ. ಆ ರೀತಿ ಅಲ್ಲೂ ಮಾಯಾವಿ. ஆயர் தாயை குடல் விளக்கம் செய்த தாமோதரனை தூயோமாய் வந்து தೂಯೋಮಾಯ್ ನಾವೊಂದು ಪರಿಶುದ್ಧವಾಗಿ ಮನಸ್ಸಲ್ಲಿ ಯಾವಾಗಲೂ ನಾರಾಯಣ ಕೃಷ್ಣನ ಒಂದು ನೆನಪಿಟ್ಕೊಂಡು ಮನಸ್ಸಿನಲ್ಲಿ ಯಾವ ಒಂದು ಕಲ್ಮಶವನ್ನು ಇಟ್ಕೊಳ್ದೆ, ನೋಡು ಪಕ್ಕದ ಮನೆಯವರು ಅದು ತೊಗೊಂಬಂದರು, ಈ ಮನೇಲಿ ಟಿ ವಿ ನೋಡಿಕೊಂಡು ಕೂತಿದ್ದಾರೆ, ಇನ್ನೂ ಬಂದಿಲ್ಲ, ಅದೆಲ್ಲ ಏನು ಮಾತಿಲ್ಲದೆ ನಮಗೆ ನಾರಾಯಣ ಒಬ್ಬ ಸಾಕು. ನಾರಾಯಣ ಅಂದ್ಕೊಂಡು ಬರ್ತಾಯಿದ್ರೆ ತೂಯೋಮಾಯಿ ಒಂದು ತೂ ಮಲರ್ ಪೂವಿತ್ತೊಳ್ದು, ಇದು ಶರಣಾಗತರಲ್ಲಿ, ಇದು ಗೋದಾ ಅವತರಣಿಕೆ ಪಾಠಕ್ಕೆ. ಇದೊಂದು ಗೋದಾ ಅವತರಣ ಪಾಠಕ್ಕೆ ಭೂದೇವಿ ಮತ್ತು ನಾರಾಯಣ ಕೂತಿರ್ತಾರೆ. ಭೂದೇವಿ ನಾರಾಯಣನ ಕೇಳ್ತಾರೆ, ನನಗೇನೋ ನೀನು ಆರಾಮಾಗಿ ನನ್ನನ್ನು ಇದರಿಂದ ಬಿಡಿಸ್ಕೊಂಡ್ಬಂದ್ಬಿಟ್ಟೆ, ಆದರೆ ನಮ್ಮ ಭೂಮಿಯಲ್ಲಿ ಎಷ್ಟು ಜನ ಸಂಸಾರ ಅನ್ನೋ ಸಾಗರದಲ್ಲಿ ಎಷ್ಟು ಜನ ಮೀಳ್ತಾ ಇದ್ದಾರೆ, ಎಷ್ಟು ಜನ ಮುಳುಗ್ತಾ ಇದ್ದಾರೆ, ಎಷ್ಟು ಜನ ತೇಲ್ತಾ ಇದ್ದಾರೆ, ಅವರಿಗೆ ಪರಿಹಾರ ಏನು ಅಂತ ಹೇಳಿದಾಗ ಅವಾಗ ಹೇಳ್ತಾರೆ, ತೂ ಮಲರ್ ತೂವಿತ್ತೊಳ್ದು. ತೂಮಲರ್ ಅಂದರೆ ವಾಸನೆ ಉಳ್ಳುವ ಹೂವು. ನಾವೇ ಒಂದು ತೋಟದಲ್ಲಿ ಹೂ ಬೆಳೆಸಿ ಆ ಹೂವನ್ನು ಮಾಲೆಯಾಗಿ ಮಾಡಿ ನಾರಾಯಣನಿಗೆ ಸಮರ್ಪಿಸಬೇಕು, ಮೋಕ್ಷ ಸಿಗೋದು. ಅವಾಗ ಹೇಳ್ತಾನೆ, ಸ್ಥಿತೇ ಮನಸ್ಸಿ ಸುಸ್ವಸ್ಥೆ ಶರೀರೇ ಸತಿಯೋ ನರಃ ಧಾತು ಸಾಮ್ಯ ಸ್ಥಿತಸ್ಮರ್ತ ವಿಶ್ವರೂಪಂಚ ಮಾಮಜಂ ತತಃ ಸಂಪ್ರಿಯಮಾಣಂ ಕಾಷ್ಟ ಪಾಷಾಣ ಸನ್ನಿಭಂ ಪರಾಮಿ ಮುದ್ಭಕ್ತಂ ನಯಾಮಿ ಪರಮಾಂಗತಿಂ ಅಂತ ಹೇಳಿದಾಗ ಭೂದೇವಿಗೆ ಹೇಳ್ತಾನೆ, ನೋಡು, ಯಾರು ಅವರೇ ಬೆಳೆಸಿದ ಹೂವಿನ ತೋಟದಲ್ಲಿ ಆ ಹೂವನ್ನ ತಗೊಂಡ್ಬಂದು ನಮಗೆ ಅರ್ಪಿಸ್ತಾರೋ ಅವರ ಪರವಾಗಿ, ಅದು ಯಾವಾಗ ಸ್ಥಿತೇ ಮನಸ್ಸಿ ಸುಸ್ವಸ್ಥೆ, ಮನಸ್ಸಲ್ಲಿ ಯಾವಾಗಲೂ ನಾರಾಯಣ ಧ್ಯಾನ ಇರಬೇಕು, ಸ್ವಸ್ಥರಾಗಿರ್ಬೇಕು. ಹಂಗೆ ಅಂದ್ಕೊಂಡಾಗ ಭೂದೇವಿ ಹೇಳ್ತಾಳಂತೆ, ಇವಾಗ ಎಲ್ಲರೂ ಫ್ಲ್ಯಾಟಲ್ಲಿದ್ದು ಫ್ಲ್ಯಾಟ್ ಆಗಿಬಿಟ್ಟಿದ್ದಾರೆ, ಎಲ್ಲಿಂದ ಹೂ ತೋಟ ಕಟ್ತಾರೆ ಅಂತ. ಸರಿ, ಅದಾಗಲ್ವಾ? ಬಾಯಿನಾಲ್ ಪಾಡಿ, ಇದು ಈಸಿ ಅಲ್ವ ನಮ್ಮ ಹಿಂಗೆ? ಏನು ಬಾಯಲ್ಲಿ ಯಾವಾಗಲೂ ನಾರಾಯಣ ಸ್ಮರಣೆ ಯಾವಾಗಲೂ ಮಾಡ್ತಾಯಿದ್ರೆ ಅವ್ರಿಗೆ ನಾನು ಮೋಕ್ಷ ಕೊಡ್ತೀನಿ. ಅವರು ಸಾಯೋ ಟೈಮಲ್ಲಿ ಯಾವೇ ಒಂದು ಸಿಚುವೇಶನ್ ಇರಲಿ, ಇಷ್ಟೊಂದು ಇಟ್ಕೊಂಡು ಕೋಮಾದಲ್ಲಿದ್ರೂ ಅವರಿಗೆ ನಾನು ಮುಕ್ತಿ ಕೊಡ್ತೀನಿ ಅಂತ ಹೇಳ್ತಾನೆ. ಮತ್ತು ಎಲ್ಲಿಡಬೇಕು? ಅವನ ಪಾದಕ್ಕೆ. ತೂವಿತ್ತೊಯ್ದು ವಾಯಿನಾಲ್ ಪಾಡಿ. ಇದೇನಿದು? ಮೊದಲು ವಾಯಿನಾಲ್ ಪಾಡಿ ಬಂದು ಆಮೇಲೆ ಮನಸ್ಸಿನಾಲ್ ಸಿಂಧಿಕ್ಕ,
ಅಂತ ಬರುತ್ತೆ. ಏನಿದು ಅಂತ ಒಂದು ಸಲ ಬಾಯಿಗೂ ಮನಸ್ಸಿಗೂ ಜಗಳ ಆಗುತ್ತೆ. ಬಾಯಿ ಹೇಳುತ್ತೆ, ನೋಡು ನಾನು ನಾಮಸ್ಮರಣೆ ಮಾಡೋದ್ರಿಂದನೇ ನಿನ್ನ ಇದು ಹೊರಗಡೆ ಬರ್ತಾ ಇದೆ. ಜಸ್ಟ್ ಲೈಕ್ ಆ್ಯಕ್ಟರ್ ಆ್ಯಂಡ್ ಎ ಸಿಂಗರ್. ನಮಗೆಲ್ಲ ಏನು ಗೊತ್ತಾಗುತ್ತೆ, ಆ್ಯಕ್ಟ್ರೇ ಆಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಆದರೆ ಸಿಂಗರ್ಸ್ ಅವರೆಲ್ಲೂ ಹೊರಗಡೆ ಬರೋದು. ಆ ರೀತಿ ಬಾಯಿ ಮಾತಾಡುತ್ತೆ, ಮನಸ್ಸಲ್ಲಿರೋದು ಬಾಯಿ ಮಾತಾಡುತ್ತೆ. ಬ್ರಹ್ಮನ ಹತ್ರ ಹೋಗಿ ಬ್ರಹ್ಮನ ಹತ್ರ ಹೋಗಿ ನೋಡು ಯಾರು ಇದರಲ್ಲಿ ಹಿರಿಮೆ, ಯಾರ್ದು ಹಿರಿಮೆ ಹೇಳು ಅಂತ. ಒಳ್ಳೆ ಸಿಕ್ಕಟ್ಟಿನಲ್ಲಿ ಸಿಕ್ಕಾಕ್ಕೊಂಡಲ್ಲ. ಸರಿ, ಮನಸ್ಸೇ ಹಿರಿಯೋದು ಅಂತ ಹೇಳ್ತಾರೆ. ಅವಾಗ ಬಾಯಿ ಹೇಳುತ್ತಂತೆ, ನಿನ್ನನ್ನು ಯಾವತ್ತೂ ಇನ್ಮೇಲೆ ಸ್ಮರಣೆ ಮಾಡಲ್ಲ. ಆ ರೀತಿ ವಾಯಿನಾಲ್ ಪಾಡಿ ಮನಸ್ಸಿನಾಲ್ ಚಿಂದಿಕ್ಕ, ಭಕ್ತಿಯಿಂದ ಕೂಡಿದ ಮನಸ್ಸು ಯಾವಾಗಲೂ ಭಗವಂತನ ಚಿಂತನೆಯಲ್ಲಿರಬೇಕು. ಹಾಗಿರುವಾಗ ರಾಮೇ ರಾಜ್ಯಂ ಪಿತರಭಿಮತಂ ಸಮ್ಮತಂ ಚಪ್ರಜಾನ ಮಾತಾ ಒವ್ರೇ ತದನು ಬರದೆ ಸತ್ಯವಾದಿ ದದೌ ಚ ಚೀನಾತೀತ ಸಮಜನಿ ಪದ ಪಾದುಕಾಗ್ರಪಿಷೇಕ್ಯ ದುರ್ವಿಜ್ಞಾನ ಸಹೃದಮಹೋ ದೈವಮತ್ರ ಪ್ರಮಾಣಂ. ಇಷ್ಟೆಲ್ಲ ಇರುವಾಗ ಮಳೆ ಬರೆಸ್ಬಿಟ್ಟು ನಮಗೆ ಮನೆ ಕೊಡದೆ ಹೋಗ್ಬಿಟ್ರೆ ಕೃಷ್ಣ ಏನು ಮಾಡ್ತಾರೆ ಅಂತ ಕೇಳ್ತಾರೆ. ಆಗ ನೋಡು, ದೈವನ ನಾವು ನಂಬ್ಕೊಂಡ್ಬಿಟ್ರೆ, ದೈವ ಸಂಕಲ್ಪ ಒಂದು ಸಲ ಆಯಿತು ಅಂದರೆ ಅದು ಶಾಶ್ವತ. ನಾವು ಏನು ಕೇಳ್ತಾ ಇದ್ದೀವಿ? ನಾವೇನು ಮನೆ ಕೇಳ್ತಾ ಇದ್ದೀವ, ಬಂಗ್ಲಾ ಕೇಳ್ತಾ ಇದ್ದೀವ, ಕೋಟಿಗಟ್ಟಲೆ ದುಡ್ಡು ಕೇಳ್ತಾ ಇದ್ದೀವ? ಇಲ್ಲ ತಾನೇ. ನಾವು ಕೇಳ್ತಾ ಇರೋದು ಮೋಕ್ಷ ಕೇಳ್ತಾ ಇದ್ದೀವಿ. ಅದನ್ನು ನಮಗೆ ಯಾವತ್ತೂ ಅನ್ಯಾಯ ಮಾಡಲ್ಲ ಅಂತ ಹೇಳ್ತಾಳೆ. ಇದು ಯಾತಕ್ಕೆ ಅಂದರೆ, ಅಷ್ಟು ಜ್ಞಾನಿಗಳಾದ ವಸಿಷ್ಠರು, 10 ದಿಕ್ಕಲ್ಲೂ ರಥವನ್ನು ಚಲಾಯಿಸುವ ದಶರಥ, ಸೌಮಿತ್ರ ಅಂತ ಇವರು ಮಂತ್ರಿ ಎಲ್ಲ ಇಷ್ಟೊಂದು ಜನ ಇರುವಾಗ, ಇಷ್ಟೊಂದು ಒಳ್ಳೆ ಪ್ಲ್ಯಾನಿಂಗ್ ಮಾಡಿರುವಾಗ, ಅದೇ ಕೆಟ್ಟೋಗಿರುವಾಗ ಇನ್ನು ನಮ್ದಾಗುತ್ತಾ? ಈ ಒಂದು ಸಂದೇಹ ಎಲ್ಲರಿಗೂ ಬರುತ್ತೆ. ಆವಾಗ ಎಲ್ಲರನ್ನೂ ಬಾಯಿ ಮುಚ್ಚಿಸಿ, ನೀವ ಲೀಡರು, ನಾನು ವಾಯಿನಾಲ್ ಪಾಡಿ ಮನತ್ತಿನ ಚಿಂದಿಕ್ಕ ಬೋಯ ಪ್ರಿಯಯಂ. ಪೂರ್ವಾರ್ಜಿತ ಕರ್ಮಗಳು ಮತ್ತು ಆಗಾಮಿ ಕರ್ಮಗಳು ಇದೆರಡು ಇವನನ್ನು ಚಿಂತನೆ ಮಾಡ್ತಾ ಇದ್ದರೆ, ಹತ್ತಿ ತೀನಿಲ್ ತೂಷಾವಂ, ಹತ್ತಿ ಹೆಂಗೆ ಉರಿಯುತ್ತೋ, ಬೂದಿ ಆಗೋ ಥರ ನಮ್ಮ ಪಾಪಗಳು ಬೂದಿ ಆಗಿಬಿಡುತ್ತೆ ಅಂತ ಇಲ್ಲಿ ಹೇಳ್ತಾಳೆ. ಇನ್ನೊಂದು ಹೇಳಬೇಕು ಅಂದರೆ, ಹೆಂಗೆ ಮಾಯಾವಿ பத்துடை அடியவர் கிளைவன் பிறர்களை கரியவித்தகன் மலர் மகள் விரும்பும் நம் ಮಲಂಬಲರಡಿಗಳು. ಇಲ್ಲಿ ದಾಮೋದರ ಅಂತ ಹೇಳಿದ ಮೇಲೆ ಅದು பத்துடை அடியவர் கிளையவன் பிறர்கள் கரியவித்தகன் மலர் மகள் ವಿರಂಬಂ ನಮ್ಮ ಅರಲ್ಮಲೆಗಳಿಗಳು ಅಂದರೆ ಮಲರ್ ಮಗಳು. ಆ ಒಂದು ದಾಮೋದರನ ಒಂದು ಆ ಕಲ್ಲಲ್ಲಿ ಕಟ್ಟಿದಾಗ ಆ ಲಕ್ಷ್ಮಿನ ಜೊತೆಲಿದ್ದಾಳಂತೆ ಸೊಸೆ ಯಶೋದೆಗೆ. ಈಗಿನ ಯಾರು ಸೊಸೆ ಹತ್ತದಲ್ಲಿರ್ತಾಳೆ ಹೇಳಿ? ಕಟ್ಟಕ್ಕೆ ಬಿಡ್ತಾರ ಮೊದಲು ನೋಡಬೇಕು. ಸದ್ಯ ಪುಣ್ಯ, ಅತ್ತೇನು ಕಟ್ಟಲಿಲ್ಲ ಅಂದರೆ ಪುಣ್ಯ. ಆ ಒಂದು ಅಂಥ ಮಾಯಾವಿಯಾದ ಕೃಷ್ಣನನ್ನು ಕಟ್ಟಿರುವಾಗ ನಮ್ಮ ಆಸೆಗಳು ಹೆಂಗೆ ಇಡೋದು? ಅವನೆಲ್ಲರಿಗೂ ಸುಮ್ಮನೆ ಟಾಟಾ ತೋರಿಸ್ಬಿಟ್ಟು ಬಂದ್ಬಿಡ್ತಾನೆ. ಇನ್ನೊಂದು ಮಾಯಾವಿ ಕೆಲಸ ಏನು ಮಾಡಿದ್ದಾನೆ ಅಂದರೆ, ಕೃಷ್ಣ ಅವತಾರ ಹೆಂಗಾಯಿತು ಅಂದರೆ, ನಿತ್ಯ ಸೂರ್ಯಗಳು ನಾರಾಯಣನ ನಿತ್ಯ ಪೂಜೆ ಮಾಡ್ತಾ ಇರ್ತಾರೆ. ಅದು ಯಾವಾಗಲೂ ಅಲ್ಲಿ ಟೈಮ್ ಇಲ್ಲ, ಅಲ್ಲಿ ಕ್ಲಾಕೇ ಇಲ್ಲ. ಬಟ್ ಇದಾದ್ಮೇಲೆ ಇದು ಅಂತ ಹೇಳುತ್ತೆ. ಇಲ್ಲಿ ನಮ್ಮಲ್ಲಿ ಹೆಂಗೆ ಅಂದರೆ 6 ಗಂಟೆಗೆ ಧೂಪ, 6:30ಗೆ ದೀಪ, ಆಮೇಲೆ 7 ಗಂಟೆಗೆ ಇದು ನೈವೇದ್ಯ, ಮತ್ತು 7:30ಗೆ ಆರತಿ, 8 ಗಂಟೆಗೆ ಮಹಾಪ್ರಸಾದ.
ನಮ್ಮಲ್ಲಿ ಟೈಮಿಂಗ್ಸು, ಅಲ್ಲಿ ಟೈಮಿಂಗ್ಸ್ ಇಲ್ಲ. ಹೀಗೆ ಇರುವಾಗ ನಿತ್ಯ ಶ್ರೀಗಳು ಧೂಪ ಹಾಕಿರ್ತಾರೆ. ಧೂಪ ಹಾಕಿರೋ ಆ ಒಂದು ಕ್ಷಣದಲ್ಲಿ ಕೃಷ್ಣ ಅವತಾರ ಮುಗಿಸ್ಬಿಟ್ಟು ವಾಪಸ್ ಬಂದಿದೆ. ಅಷ್ಟು ದೊಡ್ಡ ಮಾಯಾವಿ ಇವನೇನು ಹೆಂಗೆ ನಂಬ್ತಾರೆ? ಮತ್ತೆ ಇನ್ನೊಂದು, மாயம் அறிபவர் ಮಾಯವರ್ ಕಾಳನ್ರಿ ಯಾವರೋ. ಇವನ ಮಾಯದ ಆಳ ಎಷ್ಟಿದೆ ಅಂದರೆ ಯಾರು ಅದನ್ನು ಅರಿತಾರೆ? ಮತ್ತೆ ವರಸೈನ ಕಾಯು ರಕ್ಷಾ ಋತವತಿ ಪಾರ್ಥಸಖೆ ರಶಿರ್ಮಾಮಾಸ್ತು ಅಂತ ಈ ಒಂದು ಭೀಷ್ಮರು ಹೇಳಿದ್ದಾರೆ. ಭೀಷ್ಮ ಹೇಳಿರೋದು ಇನ್ನೊಂದು ಮಾಯೆ ಇಲ್ಲೇನಾಗುತ್ತೆ ಅಂದರೆ, ಕಲಿಯ ಸುರ ಅಂತ ದ್ವಾಪರ ಯುಗದ ಆರಂಭ ಆಗೋಕ್ಕೆ ಮೊದಲು ಅವನ ಅವತಾರ ಆಗಿರುತ್ತೆ. ಅವನು ಶಿವನಲ್ಲಿ ಕೂತು ತಪಸ್ ಮಾಡಿರ್ತಾನೆ. ತಪಸ್ ಮಾಡಿದಾಗ ಅವನು ನನಗೆ ನಾರಾಯಣನಿಂದ ಸಾವು ಬರಬಾರ್ದು ಅಂತ ಹೇಳ್ತಾನೆ. ಮತ್ತೆ ಸರಿ ನಾರಾಯಣನಿಗೆ ಫೋನ್ ಮಾಡ್ತಾನೆ ಶಿವ, ನೋಡು ಹಿಂಗೆ ಕೇಳ್ತಾ ಇದ್ದಾನೆ ಅವನು, ನಾನು ಕೊಡಲ ತಥಾಸ್ತು ಅನ್ನೋ ಅಂತ ಹೇಳ್ತಾನೆ. ಆಮೇಲೆ ನನ್ನ ಮೇಲ್ಭಾಗ ಎಲ್ಲ ವಜ್ರ ಇದಾಗಬೇಕು ಅಂತ, ವಜ್ರ ಕವಚದಿಂದ ತುಂಬಿರಬೇಕು ಅಂತಾನೆ. ಸರಿ ತಥಾಸ್ತು. ಈ ಒಂದು ಅಹಂಕಾರದಿಂದ ಪಾರ್ವತಿ ಹತ್ರ ಬೇರೆ ರೀತಿ ವರ್ತನೆ ಇರುತ್ತೆ ಪಾರ್ವತಿ ಹತ್ರ. ಆಗ ಪಾರ್ವತಿ ಶಾಪ ಕೊಡ್ತಾಳೆ, ನಿನ್ನ ಹೊಟ್ಟೆಯಿಂದ ಕೆಳಭಾಗ ಎಲ್ಲ ನಂಜಾಗ್ಬಿಡ್ಲಿ ಅಂತ ಶಾಪ ಕೊಡ್ತಾನೆ. ಅವನೇ ದುರ್ಯೋಧನನಿಗೂ ಗೊತ್ತಿಲ್ಲ. ದುರ್ಯೋಧನ ರಾಷ್ಟ್ರಸೆಲ್ಲ ಕರ್ಕೊಂಡೋಗಿ ಅವನ ಕತೆ ವೃತ್ತ ಅಂತ ಹೇಳ್ತಾರೆ. ವೃತ್ತ ಅಂತ ಹೇಳಿದಾಗ ಇದು ಎಲ್ಲಿ ಬಂದಿದೆ ಅಂತ ಎಲ್ಲರಿಗೂ ಸ್ವಲ್ಪ ಡೌಟ್ ಆಗುತ್ತೆ. ಇದು ಮಹಾಭಾರತದಲ್ಲಿ ವನಪರ್ವದಲ್ಲಿ ಈ ಕತೆ ಬಂದಿದೆ, ವ್ಯಾಸರು ಬರ್ತಿದ್ದಾರೆ. ಸರಿ, ಇದಾದ ಮೇಲೆ ದುರ್ಯೋಧನ ಕತೆ ಗೊತ್ತಾಗುತ್ತೆ. ಅವಾಗ ಅವನು ಹೇಳ್ತಾನೆ, ನಾನು ಬೆಸ್ಟು ಹೆಂಗಿದ್ರು ಗದಾಯುದ್ಧದಲ್ಲಿ ಹೊಟ್ಟೆಯಿಂದ ಕೆಳಗಡೆ ಹೊಡಿಬಾರ್ದು, ಅದು ಗದಾಯುಧ ರೂಲ್ಸ್. ಅದರಿಂದ ನಾನು ಗದಾಯುದ್ಧ ಕಲಿತೀನಿ ಅಂತ ಬಲರಾಮ ಹತ್ರ ಗದೆ ಇದು ಮಾಡ್ತಾನೆ. ಗದಾಯುಧ ಕಲಿತ ಮೇಲೆ ಅವನಿಗೆ ಅಹಂಕಾರ ಇನ್ನೂ ಜಾಸ್ತಿ, ಮೊದಲಿಂದನೇ ಇದೆ, ಅದು ಇನ್ನೂ ಜಾಸ್ತಿ ಆಗುತ್ತೆ. ಜಾಸ್ತಿ ಆದಮೇಲೆ ಅವನೇನು ಮಾಡ್ತಾನೆ, ಇದು ಪಗಡೆ ಆಟದಲ್ಲಿ ದ್ರೌಪದಿನ ಇಟ್ಟು ಸೋತಾಗ ದ್ರೌಪದಿಗೆ ಹೇಳ್ತಾನೆ, ನೀನು ತೊಡೆ ಮೇಲೆ ಬಂದು ಕೂತ್ಕೊಂಡು. ಆಗ ಭೀಮ ಶಪಥ ಮಾಡ್ತಾನೆ, ದ್ರೌಪದಿ ಶಾಪ ಕೊಡ್ತಾಳೆ, ಭೀಮ ಶಪಥ ಮಾಡ್ತಾನೆ. ಕೃಷ್ಣ ನೋಡ್ತಾನೆ, ಇದು ಎಗೇನೆಸ್ಟ್ ದ ರೂಲ್ಸ್. ತೊಡೆ ಮೇಲೆ ಹೊಡಿತೀನಿ ಅಂದರೆ ಟೋಟಲಿ ಎಗೇನ್ಸ್ಟ್ ರೂಲ್ಸು. ಆದರೆ ನನ್ನ ಭಕ್ತರು ಇಬ್ಬರೂ ಅದನ್ನು ಪ್ರಾಮಿಸ್ ಮಾಡಿಬಿಟ್ಟಿದ್ದಾರೆ, ಅದನ್ನು ಹೆಂಗೆ ನಡೆಸಬೇಕು? ಅದಕ್ಕೋಸ್ಕರ ಒಬ್ಬ ಋಷಿನ ಕಳಿಸ್ತಾನೆ ಧೃತರಾಷ್ಟ್ರ ಹತ್ರ ಸಂಧಾನಕ್ಕೆ. ನೋಡು, ನಿನ್ನ ಮಗನಿಗೆ ಹೇಳು, ಯಾತಕ್ಕೆ ದಾಯಾದಿಗಳು ಗಲಾಟೆ ಮಾಡಬೇಕು, ಅವ್ರವ್ರ ರಾಜ್ಯ ಅವ್ರಿಗೆ ಕೊಟ್ಬಿಡ್ಲಿ, ಅವ್ರ ಪಾಟಿಗೆ ಅವ್ರು ಚೆನ್ನಾಗಿರಲಿ ಅಂತ ಹೇಳಿದಾಗ ಧೃತರಾಷ್ಟ್ರ ಹೇಳ್ತಾನೆ, ನನಗೂ ಅದೇ ಆಸೆ, ನಾನು ಯಾರನ್ನೂ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ, ಆದರೆ ನನ್ನ ವ್ಯಾಮೋಹದಿಂದ ನನ್ನ ಮಾತು ಕೇಳಲ್ಲ, ನೀವೇ ಹೇಳಿ ಅಂತ ಹೇಳಿ. ಸರಿ, ದುರ್ಯೋಧನ ಮೀಟ್ ಮಾಡಿ ಹೇಳ್ತಾರೆ, ನೋಡು ಇದೆಲ್ಲ ಬೇಡ ನಿನಗೆ, ಯಾತಕ್ಕೆ ಚಿನ್ನ ಜಗಳ ಮಾಡ್ಕೊಂಡೆ, ಅವ್ರು ರಾಜ ಕೊಟ್ಬಿಡು ಅಂತ ಹೇಳಿದ್ರೆ ಅವನು ನಕ್ಕೊಂಡು ತೊಡೆ ತಟ್ಕೊಂಡು, ನೀನು ಯಾರು ನಂಗೆ ಹೇಳಕ್ಕೆ ಅಂತ ಹೇಳ್ಬಿಟ್ಟು ಅವ್ರನ್ನ ಅವಮಾನ ಮಾಡಿ ಕಳಿಸ್ತಾನೆ. ಆಗ ಆ ಋಷಿಯವನಿಗೆ ಶಾಪ ಕೊಡ್ತಾನೆ, ನಿನ್ನ ಒಂದು ತೊಡೆಯಿಂದನೇ ನಿನ್ನ ಪ್ರಾಣ ಹೋಗಲಿ. ಇದು ಯಾಕೆ? ಕೃಷ್ಣ ಮಾಯೆ. ಯಾಕಂದರೆ ಭಕ್ತ ಪರಾಧೀನನಾದ ಕೃಷ್ಣ ತನ್ನ ಭಕ್ತರು ಪ್ರಾಮಿಸ್ ಮಾಡಿಬಿಟ್ಟಿದ್ದಾರೆ ಹಿಂಗೆ ಮಾಡ್ತೀನಿ ಅಂತ. ಹಾಗೆ ಕಲ್ಲ ಯುದ್ಧ, ಕುರುಕ್ಷೇತ್ರ ಯುದ್ಧದಲ್ಲಿ ನಡೆಯೋ ಟೈಮಲ್ಲಿ ಬಲರಾಮನು ಕೂತಿರ್ತಾನೆ. ಬಲರಾಮ ಅಲ್ಲಿ ತನಕ ಇದಕ್ಕೆ ತೀರ್ಥಯಾತ್ರೆ ಹೋಗಿರ್ತಾನೆ.
ಆವಾಗ ಬರ್ತಾನೆ. ಹೇಗೆ ಕೆಲವರು ಕಡೆ 4 ಓವರ್ ಮ್ಯಾಚ್ ನೋಡ್ತಾರಲ್ಲ, ಇಂಟ್ರೆಸ್ಟಿಂಗ್ ಆಗಿತ್ತು ಅಂದರೆ ನೋಡ್ತಾರೆ 4 ಓವರು, ಆ ರೀತಿ ಇವನು ಬಲರಾಮನು ಬರ್ತಾನೆ. ಬಲರಾಮ ಬಂದಾಗ ಇವರು ಯುದ್ಧ ಮಾಡ್ತಾ ಇರ್ತಾರೆ. ಯುದ್ಧ ಮಾಡ್ತಾ ಇರುವಾಗ ಕೃಷ್ಣ ಅರ್ಜುನಿಗೆ ಹೇಳ್ತಾನೆ, ಅರ್ಜುನ ನಿಮ್ಮ ಅಣ್ಣ ಏನೋ ಅವತ್ತೇನೋ ಪ್ರತಿಜ್ಞೆ ಮಾಡಿದ್ನಲ್ಲೋ, ಏನೋ ತೊಡೆ ಮೇಲೆ ಹೊಡಿತೀನಿ ಏನೋ ಅಂತೇಳ್ಬಿಟ್ಟು ತೊಡೆ ಭೀಮ ನೋಡೋ ಥರ ತೊಡೆಯಲ್ಲಿ ಕೊಳ್ಳಲು ಒರೆಸ್ಕೋದು. ಆ ಟೈಮಲ್ಲಿ ತೊಡೆ ಮೇಲೆ ಫಟ್ ಅಂತ ಹೊಡಿತು ಭೀಮ. ದುರ್ಯೋಧನ ಕಳಿ ಬೀಳ್ತಾನೆ. ಅದನ್ನು ನೋಡಿ ಬಲರಾಮ ಇದ್ದಾಳೆ, ಯು ಆರ್ ಗೋಯಿಂಗ್ ಎಗೇನೆಸ್ಟ್ ರೂಲ್ಸ್ ಅಂತ ಹೇಳ್ಬಿಟ್ಟು ಭೀಮನ ಹೊಡಿಯೋಕ್ಕೆ ಬರ್ತಾನೆ. ಭೀಮನ ಹೊಡಿಯೋಕ್ಕೆ ಬಂದಾಗ ಕೃಷ್ಣ ಹೇಳ್ತಾನೆ, ಅಣ್ಣ ಸ್ವಲ್ಪ ತಾಳು, ಅವನಿಗೆ ಋಷಿಗಳು ಶಾಪ ಇದೆ. ಋಷಿಗಳು ಶಾಪ ಇರೋದ್ರಿಂದ ಅದನ್ನು ನಾನು ತಡೆಯೋಕ್ಕಾಗಲ್ಲ, ನೀನು ತಡೆಯೋಕ್ಕಾಗಲ್ಲ. ಅದರಿಂದ ಅವನು ಸತ್ತ. ಇವನು ಹೊಡೆದಿದ್ದರಿಂದ ಅಲ್ಲ, ಇವನಿಗೂ ಗೊತ್ತಿಲ್ಲದೆ ಅದು ಏಟು ಬಿದ್ದೋಯ್ತು. ಭೀಮನಿಗೂ ಗೊತ್ತಿಲ್ಲದೆ ಗದೆ ಹೊಡೆದ್ಬಿಡ್ತಲ್ಲಿ, ಯಾಕಂದರೆ ಅವನಿಗೆ ಋಷಿ ಶಾಪ ಇತ್ತು ಅಂತ ಅಲ್ಲಿ ಸಮಾಧಾನ ಮಾಡ್ತಾನೆ. ಸಮಾಧಾನ ಮಾಡಿ ಅಲ್ಲಿ ಮಾಯಾವಿಯ ರೂಪ ಅಲ್ಲಿ ತಾಳಿದಾನೆ, ಯಾಕಂದರೆ ಭಕ್ತರಿಗೋಸ್ಕರ. ಆ ರೀತಿ ಇಂಥ ಮಾಯಾವಿ ಶತ್ರು ಸೈನ್ಯವನ್ನು ಇದು ಮಾಡೋ ಥರ ಅವನು ಮತ್ತೆ கண்ணலிவற்றத்தோடு சீடைக்காரிள்ளிலுண்டே கலத்திலிட்டு என்னகவென்றும் நான் வைத்து போந்தேன் இவன் புக்க வைத்த பொருத்தி போந்தான் பின்ன முகக்கரியை நோக்கி பிறங்கொழி வெண்ணையாம் சோதிக்கிறான் உன் மகத்தன்னை யசோதி நங்காய் குவிக்கொள்ளாய் இவையும் சிலவே. ಇದನ್ನು ಇವನ ಬಗ್ಗೆ ಕೃಷ್ಣನ ಬಗ್ಗೆ ನೋಡು, ಮಾಯಾವಿ ಎಲ್ಲಿರ್ತಾನೆ ಅಲ್ಲಿರ್ತಾನೆ ಅವನು, ನಿನಗೆ ಗೊತ್ತಾಗಲ್ಲ, ನಿನ್ನನ್ನು ಯಾಮಾರಿಸ್ತಾನೆ ಕೃಷ್ಣ ಅಂತ ಹೇಳ್ಬಿಟ್ಟು ಯಶೋದೆಗೆ ಇವರು ಎಲ್ಲ ಒಂದು ಮನವಿ ಕೊಡ್ತಾರೆ. ಮನವಿ ಕೊಟ್ಬಿಟ್ಟು ವಡ ಮಧುರೈ ಮಥುರಾ ನಗರಿ ಮೊದಲು ಯಾವುದಾಗಿತ್ತು ಅಂದರೆ ವಾಮನ ಅವತಾರದಲ್ಲಿ ಸಿದ್ಧಾಶ್ರಮ ಅಂತ ಸಿದ್ಧಾಶ್ರಮವಾಗಿತ್ತದು ವಾಮನ ಅವತಾರದಲ್ಲಿ. ಮತ್ತು ಮಂಡಿಂಬಾರಂ ನೀಕ್ಕದರ್ಕೆ ವಡಮಧುರೈ ಪಿರಂದಾನ್ ಅಂತ ಹೇಳ್ಬಿಟ್ಟು ಇಲ್ಲಿ ಆಳ್ವಾರ್ಗಳು ಹೇಳ್ತಾರೆ. ಯಾಕೆ ಅಂದರೆ ಭೂಮಾತೆ ಹೋಗಿ ಕೃಷ್ಣನ ಹತ್ರ ಕೇಳ್ತಾರೆ. ಕೃಷ್ಣನ ಹತ್ರ ಕೇಳ್ಬಿಟ್ಟು ನಾರಾಯಣನ ಹತ್ರ ಕೇಳ್ತಾರೆ, ನೋಡು ಭಾರ ಜಾಸ್ತಿ ಆಗ್ತದೆ, ತುಂಬ ಅನಾಚಾರ್ಯಗಳು ಜಾಸ್ತಿ ಆಗ್ತದೆ, ಅಚಾತುರ್ಯಗಳು ಜಾಸ್ತಿ ಆಗ್ತದೆ, ಇದನ್ನೆಲ್ಲ ಹೆಂಗೆ ನಾನು ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ ಅಂತ ಭೂದೇವಿ ಹೋಗಿ ಕೇಳಿದಾಗ ಅವರ ಒಂದು ರಕ್ಷಣೆಗೋಸ್ಕರ ಇಲ್ಲಿ ಕೃಷ್ಣ ಹುಟ್ಟಿದ, ಕೃಷ್ಣ ಅವತಾರ ಪಡೆದ. ಎಲ್ಲಿ? ವಡ ಮಧುರೈ. ಮತ್ತು ಇಲ್ಲಿ ಇನ್ನೊಂದು ಹೇಳಬೇಕು ಅಂದರೆ ಈ 4 ನೆನ್ನೆ ಹೇಳಿದ 5 ಬಾರಿ ನಾವು ಹರಿ 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 ಅಂತ ಹೇಳಬೇಕು ಅಂತ, ಅದನ್ನು ಈ 5 ಪಾಠದಲ್ಲಿ ನಮಗೆ ಆಂಡಾಳು ತೋರಿಸ್ಕೊಟ್ಟಿದ್ದಾರೆ. ಏನು? ಮೊದಲನೇ ಹರಿ ವೈಕುಂಠ ನಾರಾಯಣ, 2ನೇ ಹರಿ ಕ್ಷೀರಾಬ್ಧಿಶಯನ, 3ನೇ ಹರಿ ವಿಭವಾವತಾರ. ವಿಭವಾವತಾರ ಯಾರೇ ಆಗಲಿ, ಯಾವುದೇ 10 ಅವತಾರಗಳಲ್ಲಿ. ಮತ್ತು 4ನೇ ಹರಿ ನಮ್ಮ ಹೃದಯದಲ್ಲಿ ಇರುವ ಪರಮಾತ್ಮ. 5ನೇ ಹರಿ ದಾಮೋದರ, ಅಂದರೆ ಇದು ದೇವಸ್ಥಾನದಲ್ಲಿರುವ ಅರ್ಚಾವತಾರ ರೂಪಿ. ಈ ಒಂದು ರಾಧಾ ಮಾಧವ ಜನೀತಂ ಯಮುನಾ ಕುಲೆ ರಹ ಕೇಳಯ, ಇದನ್ನು ಯಾದವಾಪ್ಯದಲ್ಲಿ ಹೇಳಿದ್ದಾರೆ. ತೂಯ್ಮೆ ಅಂದರೆ ಪರಿಶುದ್ಧ. ಪರಿಶುದ್ಧ ಇದನ್ನು ನಾ ಹೇಳ್ದಂಗೆ ಗೋದಾವರಿ ನದಿನ ಆ ಒಂದು ಸಿಚುವೇಶನ್ ಆದಾಗ ಯಾರು ಅಲ್ಲಿ ಸ್ನಾನ ಮಾಡ್ತಾಯಿರಲಿಲ್ಲ. ರಾಮ ಅವತಾರ ಆದಮೇಲೆ ಅಲ್ಲಿ ಗೋದಾವರಿ ನದಿ ಯಾರೂ ಸ್ನಾನ ಮಾಡ್ತಾ ಇರಲಿಲ್ಲ. ದೇಶಿಕರು ಈ ಒಂದು ಹೇಳಿದ ಮೇಲೆ ಗೋದಾ ಅವತಾರ ಆದಮೇಲೆ ಅದು ಮತ್ತೆ ಪುನೀತಾ ಇತ್ತು. ಹಾಗೆ ಇಲ್ಲಿ ಸ್ವಾಪದೇಶದಲ್ಲಿ ಏನು ಹೇಳೋಣ ಅಂದರೆ, ನಮ್ಮ ಒಂದು ಆಚಾರ್ಯರು ಮಾಯವಾಗಿ ಅವರ ಕಲ್ತಿರೋ ಒಂದು ವಿದ್ಯೆನ
ಕಷ್ಟವಾದ್ರೂ ನಮಗೆ ಸುಲಭವಾಗಿ ಹೇಳ್ಕೊಡೋದು. ಮತ್ತು ಪ್ರಪತ್ತಿ, ಇಲ್ಲಿ ಪ್ರಪತ್ತಿ ಅಂದರೆ ಎರಡು ಇದರಲ್ಲಿ ಹೇಳ್ಬಿಟ್ಟಿದ್ದಾಳೆ. ಸಿತೆ ಮನೆ ಸುಸ್ತೆ ಅದರಲ್ಲಿ ಪ್ರಪತ್ತಿ ಬಂದ್ಬಿಟ್ಟಿದೆ. ಅಂದರೆ ಭರ ವಿನ್ಯಾಸ, ನಮ್ಮ ಒಂದು ಭಾರ, ನಮ್ಮ ಶರೀರದ ಭಾರ, ಆತ್ಮ ಭಾರ ನಾರಾಯಣನಿಗೆ ಅರ್ಪಿಸ್ಬೋದು. ಒಂದು ಎಲ್ಲರಿಗೂ ಏನಿದೆ, ಎಲ್ಲ ಭರನ್ಯಾಸ ಮಾಡ್ಕೊಂಡಾಯ್ತು, ಇನ್ಮೇಲೆ ನಾವು ಹೆಂಗೆ ಬೇಕಾದ್ರೂ ಇರ್ಬೋದು, ಯಾಕಂದರೆ ನಮಗೆ ಯಾವುದಕ್ಕೆ ಪಾಪ ತಟ್ಟಲ್ಲ ಅಂತ. ಕೆಲವ್ರು ಹಂಗೆ ನಾವು ಇನ್ಮೇಲೆ ಏನು ಬೇಕಾದ್ರೂ ಮಾಡ್ಬೋದು, ಮನೆಯಲ್ಲಿ ಕಿಟ್ಟಿ ಪಾರ್ಟಿ ಮಾಡ್ಕೋಬೋದು, ಇಲ್ಲ ಅಂದರೆ ಸ್ವಿಗ್ಗಿನಲ್ಲಿ ತರಿಸ್ಕೊಂಡು ತಿನ್ಬೋದು ಅಂತ ಹೇಳಿಬಿಟ್ಟು ನಮಗೆ ಅನಿಸುತ್ತೆ. ಆದರೆ ಅದು ಸಂಚಿತ ಪಾಪ. ನಾವು ಏನು ಆಚಾರ್ಯರಿಗೆ ದ್ರೋಹ ಮಾಡ್ದಂಗೆ ಆಗುತ್ತೆ. ಇವಾಗ ದೇವರು ನಮ್ಮ ಮೀಡಿಯಾ ಇಲ್ಲವೇ ಇಲ್ಲ. ನಾವು ಏನೇ ಸಂಕಲ್ಪ ಮಾಡಿದ್ರು ಏನು ಮಾಡ್ತೀವಿ, ಆಚಾರ್ಯ ಮುಖೇನ ಕಾರಯಿಷ್ಯೆ ಅಂತೀವಿ. ಆ ರೀತಿ ಇನ್ಮೇಲೇನಿದ್ರೆ ಆಚಾರ್ಯ ನ ಗುರೋರಧಿಕಂ, ನಮ್ಮ ಅಂಧಕಾರವನ್ನು ಅಳಿಸುವಂಥ ಗುರು ಅಂಥ ಆಚಾರ್ಯರನ್ನು ನಾವು ಹೆಂಗಿರೋ ನಮಗೆ ಭರಣ್ಯಾಸ ಆಗ್ಬಿಟ್ಟಿದೆ, ಪ್ರಪತ್ತಿ ಆಗ್ಬಿಟ್ಟಿದೆ, ನಾವು ಏನು ಬೇಕಾದ್ರೂ ಮಾಡ್ಬೋದು ಅಂತ ನಾವು ಅಂದ್ಕೊಂಡ್ರೆ ಅದು ನಮ್ಮ ಒಂದು ತಪ್ಪು ಭ್ರಮೆ. ನಾವು ಮಾಡಿದ ಕರ್ಮ ನಾವೇ ಅನುಭವಿಸ್ಬೇಕು. ಹಾಡಿದ್ದೆಲ್ಲ ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನು ದೇವ ಅಂತ. ಆ ರೀತಿ ಆ ಒಂದು ಪಾಪಗಳು ಮಾಡದೇ ಇರೋ ಥರ ನೋಡ್ಕೊಳ್ಳೋದು ಆಚಾರ್ಯರು. ಆಚಾರ್ಯರ ಆ ಒಂದು ಪ್ರಪತ್ತಿ, ನಾವು ಅವರ ತನಿಯನ್ನು ಡೈಲಿ ಅವರ ತನಿಯನ್ನು ನಾವು ಹೇಳ್ತಾ ಇದ್ದಷ್ಟು ನಮ್ಮಲ್ಲಿ ಒಂದು ವೈರಾಗ್ಯ ಬರುತ್ತೆ. ವೈರಾಗ್ಯ ಯಾವ ರೀತಿ ವೈರಾಗ್ಯ ಅಂದರೆ ಎಲ್ಲ ಬಿಟ್ಬಿಟ್ಟು ಹೋಗೋದಲ್ಲ. ಆಸೆಗಳು ಯಾವುದಿದೆಯೋ ಅದು ಸ್ವಲ್ಪ ಕಮ್ಮಿ ಆಗುತ್ತೆ, ಇಂಟೆನ್ಸಿಟಿ ಕಮ್ಮಿ ಆಗುತ್ತೆ. ಇದರಲ್ಲಿ ಇಂಟೆನ್ಸಿಟಿ ಬಗ್ಗೆ ಇನ್ನೊಂದೇನೆಂದರೆ, ದಶರಥನ ರಾಶಿಗೆ ಶನಿದೇವರ ಪ್ರವೇಶ ಆಗುತ್ತೆ. ಶನಿದೇವರ ಪ್ರವೇಶ ಆದಾಗ ನಾವಿಲ್ಲಿ ಹೇಳ್ತೀವಿ ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ ಅಂತ ಹೇಳ್ತೀವಿ. ಆದರೆ ಅಲ್ಲಿ ಶನಿದೇವರ ಪ್ರವೇಶ ಆದಾಗ ದಶರಥ ಡೈರೆಕ್ಟಾಗಿ ಹೋಗಿ ಶನಿದೇವರ ಹತ್ರ 1-to-1 ಮೀಟಿಂಗ್ ಮಾಡ್ತಾನೆ. 1-to-1 ಮೀಟಿಂಗ್ ಮಾಡಿದಾಗ ದಶರಥ ಹೇಳ್ತಾನೆ, ಶನಿದೇವ ಖುಷಿಯಾಗ್ಬಿಡುತ್ತೆ, ಯಾಕಂದರೆ ಅವ್ನು ನೋಡೋಕ್ಕೆ ಯಾರೂ ಹೋಗಲ್ಲ. ಆ ರೀತಿ ಇರುವಾಗ ಹೆಂಗೆ ರಾಹುಲ್ ಗಾಂಧಿ ಡೈರೆಕ್ಟಾಗಿ ಭೇಟಿ ಮಾಡೋಕ್ಕೆ ಯಾರೂ ಹೋಗಲ್ವಲ್ಲ, ಆ ರೀತಿ. ಸೊ ಶನಿದೇವರನ್ನ ಭೇಟಿ ಮಾಡೋದಕ್ಕೆ ಹೋಗಿದ್ದಾನೆ. ಶನಿದೇವರನ್ನ ಭೇಟಿ ಮಾಡೋಕ್ಕೆ ಹೋದಾಗ ಶನಿದೇವರು ಸಂತೋಷ ಆಗಿ, ದಶರಥ ಮಹಾರಾಜೆ ಏನು ಇಷ್ಟು ದೂರ ಬಂದಿದ್ದೀರಾ ಅಂತ ಅವಾಗ ಹೇಳ್ತಾರೆ, ನೀವು ನಮ್ಮ ರಾಶಿಗೆ ಪ್ರವೇಶ ಆಗ್ತಾಯಿದ್ದೀರಾ, ನಮ್ಮ ನಾಡಿನ ಜನಗಳಿಗೆ ಯಾವ ಒಂದು ತೊಂದರೆಗಳಾಗದೇ ಇರೋ ಥರ ನೋಡ್ಕೊ ಅಂತ ಹೇಳ್ತಾರೆ. ಅದಕ್ಕೆ ಅವರವರ ಪಾಪಕ್ಕೆ ಅವರಿಗೆ ಏನು ಸಲ್ಲಬೇಕೋ ಸಲ್ಲುತ್ತೆ. ಆದರೆ ಇಲ್ಲಿ ನೀನು ಇಷ್ಟು ದೂರ ಬಂದು ನನ್ನನ್ನು ಕೇಳ್ಕೊಂಡಿರೋದ್ರಿಂದ ಏನೇನು ಆಗಬೇಕೋ ಅದರ ಇಂಟೆನ್ಸಿಟಿ ಕಮ್ಮಿ ಆಗುತ್ತೆ. ಅಂದರೆ ಇವಾಗೊಂದು ರೋಡ್ ಆಕ್ಸಿಡೆಂಟ್ ಆಗಬೇಕು, ಏನೋ ಒಂಥರ ಸ್ಕಿಡ್ ಆಗಿಬಿಟ್ಟು ಎಲ್ಲೋ ಖರ್ಚಿರುತ್ತೆ, ಅದು ಇಂಟೆನ್ಸಿಟಿ ಕಮ್ಮಿ. ಆ ರೀತಿ ಹೀಗಿರುವಾಗ ನಮಗೆ ಆಚಾರ್ಯ ಕೃಪೆ, ಆ ಇಂಟೆನ್ಸಿಟಿ ಅಂತ ಹೇಳಿದ್ನಲ್ಲ, ಆಚಾರ್ಯ ತನಿಯನ್ನು ಹೇಳ್ಕೊಂಡು ನಾವಿದ್ದರೆ ನಮ್ಮ ಇಂಟೆನ್ಸಿಟಿ, ನಮಗೆ ಆ ಆಸೆ ಅನ್ನೋದನ್ನು ಕಮ್ಮಿ ಆಗುತ್ತೆ. ಮತ್ತು ವ್ಯಾಮೋಹ, ನನ್ನ ಮಗ, ನಂದು ಮನೆ, ಇದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ಯಾವಾಗಲೂ ನಾರಾಯಣನ ಸ್ಮರಣೆ ಮತ್ತು ಆಚಾರ್ಯ ತನಿಯನ್ನು, ಇದು ತುಂಬ ಮುಖ್ಯ. மாயனே மன்னே வடமதுரை மைந்தனை தூயபெரு நீர் யமுனை துறைவனே ஆயர் குலத்தினில் தோன்றும் அழிவிளக்கை ஆயே குடல் விளக்கம் செய்த தாமோதரனை தூயோமாய் வந்து நாம் தூயமர் தூயுத்தொழுது வாயினால் பாடி மனத்தினால் சிந்திக்க போயபேயும் முகதருவா நின்றனவம் ದೀನೇಳ್ ತೂಷಾವಂ ಶಪ್ಪೇಳೋರ್ ಎಂಬಾವಾಯ್. ಇಲ್ಲಿ ಸ್ವಾಪದೇಶದಲ್ಲಿ ಮಧುರಕವಿ ಆಳ್ವಾರ್ನ ತಗೊಂಡಿದ್ದಾರೆ. ಮಧುರಕವಿ ಆಳ್ವಾರ್ ಹೇಳ್ತಾರೆ, ನನ್ಮಯಾಲ್ ಮಿಕ್ಕ ನಾನ್ಮರೆಯಾರர்கள் உண்மையாக புகுதுவராதலில் அன்னையாய் அத்தனாய் என்னை ஆண்டிடும் தன்மையாய் சடகோப்பன் அருளையே.
ಅಂದರೆ ನನ್ನದೇನಿಲ್ಲ, ನನ್ನನ್ನು ಆಳ್ತಾ ಇರೋದು ಯಾರು? ಷಟಗೋಪ ನಮ್ಮ ಆಳ್ವಾರ. ಇನ್ನೊಂದು ಹೇಳ್ತಾರೆ ಇಲ್ಲಿ ತಿರುವರಂಗತ್ತ ಬಂದನಾರು ಹೇಳ್ತಾರೆ, ಆಕ್ಯಡಿಮೆ ನಿಲಿಪಿತ್ತನೆ ಎಣ್ಣೆ ಎನ್ರಿ ಅವಮೇ ಪೋಕ್ಕಿ ಪೊರುತ್ತಿಟ್ಟದೆ ಎನ್ಪುರಳಾಮನ್ರು ಅಂತ ಹೇಳಿದ್ದಾರೆ. ಅಂದರೆ ಪುಣ್ಯತ್ತಂ ವಾಕ್ಯಲ್ ಪ್ರಿಯವಿ ರಾಮಾನುಜ ನಿನ್ನ ಅರುಳಿನ ಮಣ್ಣಂ ನೋಕ್ಕಿಲ್ ತೆರೆವರಿದಾಲ್ ಉರಯಾಯ್ ಇಂದು ನುಣ್ಪೊರುಳೆ. ಅಂದರೆ ಆಚಾರ್ಯ ಅವರೇ ದೇವತೆ. ಅಂದರೆ ಆಚಾರ್ಯಾಂ ದೇವತಾಂ ಸಮಧಿಕಾಂ ಅನ್ಯನ್ಯಮನ್ಯಾಮಹ. ಇದನ್ನು ದೇಶಿಕರು ಹೇಳಿದ್ದಾರೆ. ಇದು ಆಕಿ ಅಡಿಮೆ ನಿಲಪಿತ್ತನೆ ಎಣ್ಣೆ ಅಂದರೆ ನನ್ನನ್ನು ದಾಸನಾಗಿ, ಎಣ್ಣೆ ಅಂದರೆ ಅವಮೇ ಪೋಕ್ಕಿ ಪೊರುತ್ತಿಟ್ಟದು ಎನ್ ಪೊರುಳಾಂ, ಅವರನ್ನು ದಾಸನ ಮಾಡಿ ನಮ್ಮ ಪುಣ್ಯ ತಮ್ಮ ಕಿಲ್ ಪ್ರಿಯ ವಿರಾಮಾನುಜ ನಿನ್ನ ಒಂದು ಕೃಪೆ, ನಿನ್ನ ಅರುಳಿನ ಮಣ್ಣಂ ನೋಕಿಲ್ ತೆರಿವರಿದಾಲ್, ನಾನು ನೋಡಿದ್ರೆ ಗೊತ್ತಾಗ್ತಾ ಇದೆ, ಉರಯಾಯ್ ಇಂದ ನನ್ನ ಪೊರುಳೈ, ಈ ರೀತಿ ಹೇಳಿದ್ದಾರೆ. ಶತಮ ಕಮಣಿಲೀಲಾ ಚಾರು ಕಲ್ಲಾರಹಸ್ತ ಸ್ತನಭರಣವಿದಾಂಗಿ ಸಾಂದ್ರ ವಾತ್ಸಲ್ಯ ಸಿಂಧು ಅಳಕ ವಿನೀತಾಭಿ ಸಕ್ವಿರಾ ಕೃಷ್ಣನಾಥ ವಿರಸತರಿದೋದ ವಿಟ್ಟು ಚಿತ್ತಾತ್ಮಜಾನ ಕವಿತಾರ್ಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರುವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀಮತ್ ಶ್ರೀ ಗೋದಾಯೈ ನಮಃ.